ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿದ್ದ 50 ದಿನಗಳ ಈ ಒಂದು AS ಮತ್ತು KS ತರಬೇತಿ ಶಿಬಿರಕ್ಕೆ ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಪ್ರಾರ್ಥನೆಯ ಮೂಲಕ ನೆರವೇರಿಸಿಕೊಡಲಿದ್ದಾರೆ. ಪ್ರಾರ್ಥನೆಯನ್ನು ಶ್ರೀ ಅಮ್ಮ ರಾಮಚಂದ್ರ ಅವರು, ಡಾಕ್ಟರ್ ಅಮ್ಮ ರಾಮಚಂದ್ರ ಅವರು, ಅಂತಾರಾಷ್ಟ್ರೀಯ ಕಲಾವಿದರು, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. ಅರಳುವ ಹೂಗಳ ಯುವ ಮಿತ್ರರೇ, ಗಣ್ಯರೇ, ನಿಮಗೆಲ್ರಿಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ಸುಸ್ವಾಗತ. ಮಾನ್ಯರೇ, ಈ ಒಂದು ತರಬೇತಿ ಶಿಬಿರ 53 ದಿನ ಇಲ್ಲಿವರೆಗೆ, ಭಾನುವಾರ ಎಲ್ಲ ಸೇರಿ 53 ದಿನ ಈಗ ಆಗಿದೆ. ನಮ್ಮ ಮಾನ್ಯ ಗೌರವಾನ್ವಿತ ಕುಲಪತಿಗಳ ಒಂದು ಮಾರ್ಗದರ್ಶನದಲ್ಲಿ, ಅವರ ಆದೇಶದಂತೆ ಈ ಒಂದು ತರಬೇತಿ ಕಾರ್ಯಕ್ರಮ ಪ್ರಾರಂಭ ಆಗಿ ನಡೀತಾ ಇದೆ. ಅವರ ಈ ಒಂದು ತರಬೇತಿ ಕೇಂದ್ರದ ಮೇಲೆ ತರಬೇತಿ ಶಿಬಿರ ನಡೆಸೋದಕ್ಕೆ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನೋದನ್ನ, ಉಚಿತವಾಗಿ ಎಲ್ಲರಿಗೂ ಸಿಗಬೇಕು, ಉಚಿತವಾದಂಥ ಒಂದು ಸೇವೆಯನ್ನು ಮಾಡಬೇಕು ಅಂಥೇಳಿ ಅವರು ಮೊದಲಿಂದಲೂ ಈ ಒಂದು ಪ್ರೋತ್ಸಾಹವನ್ನು ಅವರು ನೀಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ನಮ್ಮ ಕುಲಪತಿಗಳ ಒಂದು ಸಾಧನೆ ಎರಡು ಇದರಲ್ಲಿ ಹೇಳ್ತೀನಿ. ಅವರ ಬಗ್ಗೆ ಪರಿಚಯ ಎಲ್ಲ ನಾನು ಪ್ರಾರಂಭದಲ್ಲೇ ಮಾಡಿಕೊಟ್ಟಿದ್ದೀನಿ. ನಮ್ಮ ಯೂನಿವರ್ಸಿಟಿಗೆ A+ ಅತ್ಯುತ್ತಮ ಶ್ರೇಣಿ, ಭಾರತದ ಯೂನಿವರ್ಸಿಟಿ ಇದರಲ್ಲಿ ಅತ್ಯುತ್ತಮ ಶ್ರೇಣಿಯನ್ನು A+ ಮಾನ್ಯತೆ ಪಡೆಯಲು ಕಾರಣಕರ್ತರಾದಂಥವರು ಪ್ರೊಫೆಸರ್ ಹಲ್ಸೆ ಸಾಹೇಬರು. ನಂತರ NIRF ರ್ಯಾಂಕ್ ನಮ್ಮ ಯೂನಿವರ್ಸಿಟಿಗೆ ಸಿಗಬೇಕಾದ್ರ ಕಾರಣ ಹಲ್ಸೆ ಅವರ ಕಾಲದಲ್ಲಿ ಆಗಿದ್ದು. ನಂತರ 2013-14ನೇ ಸಾಲು, 14-15ನೇ ಸಾಲಿನ 90,000 ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ನಿಂತೋಗಿತ್ತು ಕಾರಣಾಂತರದಿಂದ. ಆದರೆ ಇವರು UGCದೊಡನೆ ಸತತ ಸಂಪರ್ಕ ಇಟ್ಕೊಂಡು ಈ ಒಂದು ಇದಕ್ಕೆ 90,000 ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣವನ್ನು ಕೊಡಿಸೋದಕ್ಕೆ ಮುಖ್ಯ ಕಾರಣಕರ್ತರಾದರು. ಈ ಸಾರಿ ಪದವಿಯನ್ನು ಪಡ್ಕೊಂಡಂಥ PhD ಪದವಿ ಪಡೆದಂಥವರು ನಮ್ಮ ನಾಡಿನ ನಾಯಕರಾದಂಥ CT ರವಿಯವರು, ಇನ್ನೊಬ್ಬರು MLA ಅವರಾದಂಥ ಶಶಿಕಲಾ ಮೇಡಮ್ನವರು, ಗೀತಾ ಪ್ರಸನ್ನ ಅವರು PhDಯನ್ನು ಈ ವಿಶ್ವವಿದ್ಯಾಲಯದಲ್ಲಿ ಈ ಸಾಲಿನಲ್ಲಿ ಪಡೆದರು. ನಮ್ಮ ಪ್ರೊಫೆಸರ್ ಹಲ್ಸೆ ಸಾಹೇಬರು ದಾವಣಗೆರೆ ಯೂನಿವರ್ಸಿಟಿ ಅಲ್ಲಿ ವೈಸ್ ಚಾನ್ಸಲರ್ ಆಗಿ, ಈಗ ಇಲ್ಲಿ ವೈಸ್ ಚಾನ್ಸಲರ್ ಆಗಿ ಗಮನಾರ್ಹವಾದಂಥ ಒಂದು ಸಾಧನೆಯನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ನಮ್ಮ ಯೂನಿವರ್ಸಿಟಿಯಲ್ಲಿ ಕೆಂಪೇಗೌಡ ಅಧ್ಯಯನ ಪೀಠವನ್ನು ಇವರ ಕಾಲದಲ್ಲಿ ಸ್ಥಾಪನೆ ಆಯಿತು. ಸ್ವಾಮೀಜಿಯವರು, ನಿರ್ಮಲಾನಂದ ಸ್ವಾಮೀಜಿಯವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ HC ಮಾದೇವಪ್ಪನವರು ಅವರೆಲ್ಲ ಆ ಸಮಾರಂಭದ ಭಾಗವಹಿಸಿ ತುಂಬ ಕಂಠದಿಂದ ಇವರ ಒಂದು ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ಪೀಠದಲ್ಲಿ ಅನೇಕ ನಾಡಿನ ಹೆಸರಾಂತ ಸಾಹಿತಿಗಳನ್ನ ಕರೆಸಿ ಸಂವಿಧಾನದ ದಿನಾಚರಣೆ, ಅಂಬೇಡ್ಕರ್ ಇದರ ಬಗ್ಗೆ ಅವರು ಇದನ್ನು ಮಾಡ್ಕೊಂಡು ಬಂದರು. ಬಸವ ಅಧ್ಯಯನ ಪೀಠ, ಬಾಬು ಜಗಜ್ಜೀವನರಾಮ್ ಅಧ್ಯಯನ ಪೀಠವನ್ನು ಅದರಲ್ಲಿ 3 ದಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು, PhD ಹೋಲ್ಡರ್ ಮಾಡುವಂಥವ್ರಿಗೆ. ನಂತರ ಇದರಲ್ಲಿ ಅಕ್ಕಮಹಾದೇವಿ ಅಧ್ಯಯನ ಪೀಠ, ಕೃಷ್ಣರಾಜ ಒಡೆಯರವರ ಮಹಾರಾಜರು ಅಧ್ಯಯನ ಪೀಠ, ಹೀಗೆ ಎಲ್ಲ ಅಧ್ಯಯನ ಪೀಠಗಳು ಕಾರ್ಯಕ್ರಮವನ್ನು ನಿರ್ವಹಿಸಿದ್ದು ನಮ್ಮ ಪ್ರೊಫೆಸರ್ ಅವರ ಹೆಗ್ಗಳಿಕೆ ಅಂತ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೂ ಎರಡನೇದಾಗಿ ಏನು ಅಂತ ಅಂದರೆ, ಎಲ್ಲ ಪ್ರಾಧ್ಯಾಪಕರಿಗೆ ನಿಮ್ಮ ವಿಭಾಗದಲ್ಲಿ ಏನೇನು ತರಬೇತಿ ಕಾರ್ಯಕ್ರಮ ಇದೆ, ಪ್ರಬಂಧ ಮಂಡಿಸೋದಿದೆ, ಸ್ಟೇಟು, ಇಂಟರ್ನ್ಯಾಷನಲ್ಲು, ನ್ಯಾಷನಲ್ಲು ಯಾವುದಿದ್ರೂ ತಗೊಂಡು ಬನ್ನಿ, ಅವೆಲ್ಲ ಪೂರ್ತಿ ನಾವು ಮಾಡೋಣ ಅಂಥೇಳಿ ಒಂದಲ್ಲ ಒಂದು ಕಾರ್ಯಕ್ರಮ, ಇಡೀ ವರ್ಷ ಕಾರ್ಯಕ್ರಮ ನಡೆಸೋದಕ್ಕೆ ಕಾರಣಕರ್ತರಾದಂಥವರು ನಮ್ಮ ಪ್ರೊಫೆಸರ್ ಹಲ್ಸೆ ಸಾಹೇಬರು. ಈಗ ಆಡಳಿತದಲ್ಲಿ ದಕ್ಷತೆ ಮತ್ತು ತಮ್ಮ ಎಲ್ಲ ಇದನ್ನು ಪೂರ್ಣವಾದಂಥ ಅನುಭವ ಈ ವಿಶ್ವವಿದ್ಯಾನಿಲಯಕ್ಕೆ ಅವರು ಇದು ಮಾಡಿಕೊಂಡು ಬಂದಿದ್ದಾರೆ. ತುಂಬ ಇದು ಅವ್ರ ಬಗ್ಗೆ ಸುಮಾರು 50 ಪುಟನೇ ಇದೆ, ಅದು ನಾನು ಯಾವುದನ್ನೂ ಹೇಳೋದಿಲ್ಲ. ಅವ್ರನ್ನ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸಿ ನಿಮ್ಮ ಈ ಎಲ್ಲ ವಿಚಾರಕ್ಕೆ ಕಾರಣಕರ್ತರು ಪ್ರೊಫೆಸರ್ ಹಲ್ಸೆ ಅವರು ಅಂತ ಅನ್ನೋದನ್ನು ಹೇಳಿ ನಾನು ಇಷ್ಟಪಡ್ತೀನಿ.
ಸೊ ಸ್ನೇಹಿತರೆ, ಈಗ ನಿಮಗೆ ಮುಖ್ಯವಾಗಿ ಬಂದಿರತಕ್ಕಂಥ ಅತಿಥಿಗಳನ್ನ ನಾನು ಈಗ ಪರಿಚಯ ಮಾಡಿಕೊಡೋದಕ್ಕೆ ನಾನು ಮಾಡ್ತೀನಿ. ಈಗ ನಿಮಗೆ ಈ ಸ್ಪಿರಿಟ್ ಆಗಬೇಕು, ನಾವು ಏನಾದ್ರು ಒಂದು ಸಾಧಿಸಬೇಕು, ಇಂಥ ವ್ಯಕ್ತಿಗಳು ಬಂದು ನಮ್ಮ ಭಾಷಣ ಮಾಡಿದರು, ಅವರ ರೀತಿ ನಾವು ಆಗಬೇಕು ಅಂತ ಅನ್ನೋ ಒಂದು ಇದು ನಿಮಗೆ ಬರಬೇಕು. ಆ ಒಂದು ಇದರಲ್ಲಿ ನಮ್ಮ ರಾಜ್ಯದ KS ಹಿರಿಯ ಸೆಲೆಕ್ಷನ್ ಕೇಡರ ಅಧಿಕಾರಿಗಳಾದಂಥ ಶ್ರೀಮತಿ BN ವೀಣಾ ಮೇಡಮ್ನವರು, ಅವ್ರನ್ನ ನಾನು ಗೌರವಪೂರ್ವಕವಾಗಿ ನಿಮ್ಮೆಲ್ಲರೂ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. BN ವೀಣಾ ಅವರು ಪೂಜ್ಯರಾದ ನಂಜುಂಡೇಗೌಡ ಮತ್ತು ತಾಯಿ ಜಯಲಕ್ಷ್ಮಮ್ಮ ದಂಪತಿಗಳ ಸುಪುತ್ರಿಯರವರು, ಹಾಸನ ಜಿಲ್ಲೆ ಇವರವರು. ಅದಾದಮೇಲೆ ಅವರು ಸರ್ಕಾರಿ ಪದವಿ ವ್ಯಾಸಂಗವನ್ನು ಚನ್ನರಾಯಪಟ್ಟಣದಲ್ಲಿ ಮುಗಿಸಿದ್ರು. ಮೈಸೂರು ಯೂನಿವರ್ಸಿಟಿಯಲ್ಲಿ ಕನ್ನಡ MA ಪದವಿಯನ್ನು ಪಡೆದರು. ನಂತರ 2004ರಲ್ಲಿ BEdಯನ್ನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪಡೆದರು. 2004ರಲ್ಲಿ ಅವರು ಪ್ರೌಢಶಾಲಾ ಶಿಕ್ಷಕರಾಗಿ ಆಯ್ಕೆಯಾದರು. ಅದೇ ಹೊತ್ತಿನಲ್ಲಿ KS ಕೂಡ ಅವ್ರದ್ದು ಆಯ್ಕೆಯಾದರು. ಆ KS ಆಯ್ಕೆಯಾಗಿ ತಹಸೀಲ್ದಾರಾಗಿ ಚಿಕ್ಕಮಗಳೂರು KR ನಗರ ತಾಲೂಕು ಅಲ್ಲಿ ತಹಸೀಲ್ದಾರಾಗಿ, ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಹುಣಸೂರು ಮತ್ತು ಮಧುಗಿರಿ ಇದರಲ್ಲಿ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಆಗಿ ಉಪವಿಭಾಗಾಧಿಕಾರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ. ಅಪರ ಜಿಲ್ಲಾಧಿಕಾರಿಗಳಾಗಿ ನೆಕ್ಸ್ಟು ಪ್ರಮೋಷನ್ ಸಿಕ್ಕಿ ಉಡುಪಿ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಪ್ರಸ್ತುತ ಈಗ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಅಡಿಷನಲ್ ಕಮಿಷನರ್ ನಂತರದ ಪೋಸ್ಟಲ್ಲಿ ಅವರು ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೀನಿ. ಇನ್ನೊಬ್ಬರು ಅದೇ ಒಬ್ಬ ದೊಡ್ಡ ಸಾಧಕರು, ಅದೇ ರೀತಿ ಹಿರಿಯ ಅಧಿಕಾರಿ, ಈ ರಾಜ್ಯದ ಹಿರಿಯ ಅಧಿಕಾರಿಗಳು, ಪ್ರೊಫೆಸರ್ ಸನ್ಮಾನ್ಯ ಶ್ರೀ M ಬಾಲಸುಬ್ರಹ್ಮಣ್ಯಂ ಅವರು, ಪೂಜ್ಯರಾದ ಶ್ರೀ ಮಂಚಯ್ಯ ಮತ್ತು ಸೂರ್ಯಕಾಂತ ದಂಪತಿಗಳ ಸುಪುತ್ರರು. ಅವರು MScಯನ್ನು ಇದರಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾಡಿದರು. ಪ್ರೌಢಶಾಲೆ PU ಮರಿಮಲಪ್ಪ ಕಾಲೇಜಲ್ಲಿ, BScಯನ್ನು ಯುವರಾಜಾಸ್ ಕಾಲೇಜಲ್ಲಿ, MSc ಜೈವಿಕ ತಂತ್ರಜ್ಞಾನದಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಅವ್ರು ಪಡೆದರು. 1997ನೇ ಬ್ಯಾಚ್ನಲ್ಲಿ ಅವರು KS ಅಧಿಕಾರಿಗಳಾಗಿ ಆಯ್ಕೆಯಾದರು. ವಾಣಿಜ್ಯ ತೆರಿಗೆ ಅಧಿಕಾರಿಗಳಾಗಿ, ನಂತರ ಮಂಡ್ಯದಲ್ಲಿ ವಾಣಿಜ್ಯ ತೆರಿಗೆಯ ಉಪ ಆಯುಕ್ತರಾಗಿ ಡೆಪ್ಟಿ ಕಮಿಷನರ್ ಆಗಿ, ನಂತರ ಅಲ್ಲಿ ಮಂಡ್ಯದಲ್ಲಿ ಇದ್ದಾಗೇ ಅವ್ರಿಗೆ ಗೌರವ ಪ್ರಶಸ್ತಿ, ಅತ್ಯುತ್ತಮ ಸರ್ಕಾರಿ ಸೇವಾ ಪ್ರಶಸ್ತಿ ಅವ್ರಿಗೆ ಸಿಕ್ತು, ಸರ್ವೋತ್ತಮ ಪ್ರಶಸ್ತಿ ಅವರಲ್ಲಿ ಸಿಕ್ತು. ಅದಾದಮೇಲೆ ಮೈಸೂರಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯ 8 ಜಿಲ್ಲೆಯ ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು ಜಿಲ್ಲೆಗಳ ಒಟ್ಟು ಇಷ್ಟು ಜಿಲ್ಲೆಗಳ ಜಂಟಿ ಆಯುಕ್ತರಾಗಿ ಹಿರಿಯ KS ಅಧಿಕಾರಿಗಳಾಗಿ ಅವರು ಮೈಸೂರಿನಲ್ಲೇ ಕೆಲಸ ಮಾಡ್ತಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೀನಿ. ನಮ್ಮ ನವೀನ್ ಕುಮಾರ್ ಸರ್ ಅವರು ನಮ್ಮ ರಿಜಿಸ್ಟ್ರಾರ್ ಅವರು, ಅತ್ಯಂತ ಅನುಭವವನ್ನು ಗಳಿಸ್ಕೊಂಡಿರ್ತಕ್ಕಂಥವರು. KR ತಾಲೂಕಿನ ಸಿಂದಘಟ್ಟ ಗ್ರಾಮದ ಕಾಳಮ್ಮ ಸರೋಜಮ್ಮ ದಂಪತಿಗಳ ಪೂಜ್ಯರಾದ ದಂಪತಿಗಳ ಸುಪುತ್ರರು. ಎಲೆಕ್ಟ್ರಾನಿಕ್ ವಿಭಾಗದಲ್ಲಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅವರು ಮಾಡಿದರು. ಮೈಸೂರು ಯೂನಿವರ್ಸಿಟಿಯಲ್ಲಿ MSc PhD PG DSD ಎಲೆಕ್ಟ್ರಾನಿಕ್ಸ್ ಭೌತಶಾಸ್ತ್ರ ವಿಷಯದಲ್ಲಿ ಪದವಿಯನ್ನು ಪಡೆದರು. ಕನ್ನಡ ಮತ್ತು ಇಂಗ್ಲೀಷ್, ಹಿಂದಿ ಅದರಲ್ಲಿ ವಿಶೇಷ ಪಾಂಡಿತ್ಯ ಹೊಂದಿರತಕ್ಕಂಥವರು. ನ್ಯಾನೋ ಮೆಟೀರಿಯಲ್, ಥೀನ್ ಫಿಲ್ಮ್, ಸೆಮಿಕಂಡಕ್ಟರ್ಗಳು, ಅಡ್ವಾನ್ಸ್ಡ್ ಮೆಟೀರಿಯಲ್ಸ್, ಸೈಬರ್ ಸೆಕ್ಯೂರಿಟಿ, ಡೇಟಾ ಸೈನ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಈ ವಿಷಯದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರತಕ್ಕಂಥ ಅವರು ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಅಖಿಲ ಕರ್ನಾಟಕ ಮಟ್ಟದ, ಭಾರತ ಮಟ್ಟದ ಈ ಯೂನಿವರ್ಸಿಟಿ ಅತ್ಯುತ್ತಮ ವಿಶ್ವವಿದ್ಯಾನಿಲಯದ ಈ ಯೂನಿವರ್ಸಿಟಿಯಲ್ಲಿ ಅವರು ರಿಜಿಸ್ಟ್ರಾರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮೈಸೂರು UVಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ತಮ್ಮ ಸೇವೆ ಆರಂಭಿಸಿದರು. ಹಿರಿಯ ಪ್ರಾಧ್ಯಾಪಕರಾಗಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೆಲಸವನ್ನು ಮಾಡಿದರು. ಪ್ರಾಧ್ಯಾಪಕರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ನಿಯತಕಾಲಿಗಳಲ್ಲಿ ಅವರು ವಿಶೇಷ ಲೇಖನಗಳು ಪ್ರಕಟ ಆಗಿವೆ. ಪ್ರೊಫೆಸರ್ ಅವರ ಮಾರ್ಗದರ್ಶನದಲ್ಲಿ 10 ಜನ PhDಯನ್ನು ಪದವಿ ಪಡೆದಿದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಅಷ್ಟೇ ಅನುಭವ ಇರ್ತಕ್ಕಂಥ ನಮ್ಮ ಪ್ರೊಫೆಸರ್ ರಾಮರತನ್ ನಾಯ್ಡು ಅವರು ಶೈಕ್ಷಣಿಕ ಡೀನ್ ಆಗಿ, ವಿದ್ವಾಂಸರಾಗಿ, ತೆಲುಗು ಮತ್ತು ಕನ್ನಡ ಸಾಹಿತ್ಯದ ವಿದ್ವಾಂಸರಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಒಂದು ಒಳ್ಳೆಯವ್ರ ಬಗ್ಗೆ, ಒಳ್ಳೆಯ ಕೆಲಸ ಮಾಡೋರ ಬಗ್ಗೆ ತುಂಬ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಅವ್ರನ್ನೂ ಕೂಡ ನಿಮ್ಮೆಲ್ಲರೂ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಾದಂಥ ನಮ್ಮ ಅನುರಾಗ್ ಬಸವರಾಜು ಈಗ ತಾನೇ ಅಂತಾರಾಷ್ಟ್ರೀಯ ಅವಾರ್ಡ್ ತಗೊಂಡವ್ರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸಿ, ನಂತರ ನಾಗೇಶ್ ಪಾಣತ್ತಲೆ ಅವ್ರಿಗೆ,
ನಮ್ಮ ಅನೂಪ್ ಅವ್ರಿಗೆ, ಲಕ್ಷ್ಮೀ ಯಾದವ್ ಅವ್ರಿಗೆ, ಬಾಲಕೃಷ್ಣ ಸರ್ಗೆ, ಶ್ರೀರಾಮ್ ಅವ್ರಿಗೆ ಮತ್ತು ಚಂದು ಅವ್ರಿಗೆ ನಿಮ್ಗೆಲ್ರಿಗೂ ಮಾಧ್ಯಮ ಮಿತ್ರರಿಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋ ನಮ್ಮ ವಿಶ್ವವಿದ್ಯಾಲಯದ ಡಾಕ್ಟರ್ ದಿಲೀಪ್ ಅವರು, ಸ್ಟುಡಿಯೋ ಡೈರೆಕ್ಟರ್ ಆದಂಥ ಸಿದ್ದೇಗೌಡರು ಮತ್ತು ನಿತಿನ್ ಅವರು, ನಮ್ಮ ಸಿಬ್ಬಂದಿಗಳಾದ ಗಣೇಶ್ ಮತ್ತು ಸಿದ್ದೇಶ್, ನಿತಿನ್ ಮತ್ತು ಸಂತೋಷ್ ಅವ್ರಿಗೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸಿ ಮಕ್ಕಳ ಈ ಒಂದು ತರಬೇತಿ ಶಿಬಿರ 53 ದಿನ ನಡೆದಿರೋದ್ರಲ್ಲಿ ಯಾವ್ಯಾವ ರೀತಿ ನೀವು ಅನುಭವವನ್ನು ಗಳಿಸ್ಕೊಂಡಿದ್ದೀರಿ, ಎಷ್ಟು ಮಟ್ಟಿಗೆ ಆಯ್ತು. ಯಾಕೆ ಗೊತ್ತು, ನಮ್ಮ ಕುಲಪತಿಗಳದ್ದು ಒಂದಿದು ಉಚಿತವಾಗಿ ಮಾಡ್ತಾ ಇರುವಾಗ ಅದ್ರ ಪ್ರಯೋಜನ ತಲುಪಬೇಕಾಗಿರೋರು ತಲುಪಿದೆಯಾ ತಲುಪಿಲ್ವಾ ಅಂತ ಅನ್ನೋದು ಅವರ ಒಂದು ಇದು ಕೇಳ್ತಾ ಇರ್ತಾರೆ, ಏನು ಮಾಡಿದ್ರು ಯಾರು ಅಂತ. ಈ ತರಬೇತಿಗೆ ಪಾಠ ಮಾಡುವಂಥ ರಾಜ್ಯದ ಅತ್ಯಂತ ಹೆಸರಾದ ವಿದ್ವಾಂಸರು ಅವರು ಪಾಠವನ್ನು ಇಲ್ಲಿವರೆಗೂ ಮಾಡಿದ್ದಾರೆ. ಅದ್ರ ಬಗ್ಗೆ ವಿದ್ಯಾರ್ಥಿಗಳೇ ಹೇಳ್ತಾರೆ. ಅವ್ರನ್ನ ನಿಮ್ಮೆಲ್ಲರೂ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರಿ ಈಗ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ತಾರೆ. ಕರಾಮವಿ ಹೊರತಂದಿರುವ ಮುಕ್ತ ಭಂಡಾರ ಅಧ್ಯಯನ ಪುಸ್ತಕವನ್ನು ಗಣ್ಯರಿಂದ ಬಿಡುಗಡೆ ಮಾಡಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದಂಥ ಹಲ್ಸೆ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮತ್ತೋರ್ವ ಅತಿಥಿಗಳಾದಂಥ ಬಾಲಸುಬ್ರಹ್ಮಣ್ಯಂ ಅವರೇ, ಹಾಗೂ ವಿಶ್ವವಿದ್ಯಾನಿಲಯದ ಕುಲಸಚಿವರಾದಂಥ ನವೀನ್ ಕುಮಾರ್ ಅವರೇ, ಹಾಗೆ ಡೀನ್ ಆದಂಥ ರಾಮನಾಥ್ ಅವರೇ, ಹಾಗೂ ಜೈನಹಳ್ಳಿ ಸತ್ಯನಾರಾಯಣ ಗೌಡ್ರವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಆಸ್ಪಿರೆಂಟ್ಸ್ IAS ಮತ್ತು KS ಮಾಡೋಕ್ಕೆ ಬಂದಿರತಕ್ಕಂಥ ತರಬೇತಿ ಶಿಬಿರಾರ್ಥಿಗಳೇ, ಈಗಾಗಲೇ ನಿಮಗೆ ತಿಳಿದಿದೆ IAS KS ಅಂದರೆ ಏನು ಮಾಡಬೇಕು, ಎಲ್ಲೆಲ್ಲ ಹೇಗೆ ಬಂದಿದ್ದೀರಾ, ಯಾರ್ಯಾರು ಯಾವ್ಯಾವ ಬ್ಯಾಕ್ಗ್ರೌಂಡಲ್ಲಿದ್ದೀರಾ, ನಮಗೆ ಅದು ಗೊತ್ತಿರಲಿಕ್ಕಿಲ್ಲ. ಬಟ್ ನಾವು ಕೂಡ ಓದುವಾಗ ನಾವು ಕೂಡ ರೂರಲ್ ಬ್ಯಾಕ್ಗ್ರೌಂಡಿಂದನೇ ಬಂದಂಥವ್ರು. ಸೊ ಓದುವಾಗ ನನಗೆ ಡಿಗ್ರಿ ಮುಗಿಯೋವರೆಗೂ IAS ಮಾಡಬೇಕು, KS ಮಾಡಬೇಕು ಅನ್ನೋದು ಬರೀ ಅಷ್ಟೇ ಜಸ್ಟ್ ಕನಸಿತ್ತು. ಆದರೆ ಅದ್ರ ಬಗ್ಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಿದರೆ ಇದಾಗ್ತದೆ, ಇದೆಲ್ಲ ನಮಗೂ ಕೂಡ ತಿಳಿದಿರಲಿಲ್ಲ. ಬಟ್ ಏನೋ ಒಂದು ಹವಾಗೆ ಬರ್ತಿದ್ದಂಥ ಪತ್ರಿಕೆಗಳು ಮತ್ತು ಈ ದಿಕ್ಸೂಚಿ ಅಂತ ಈ ಥರ ಏನು ಬರ್ತಾಯಿತ್ತು ಜರ್ನಲ್ಸ್ ಅವೆಲ್ಲ ನೋಡ್ತಾಯಿದ್ವಿ. ಆಗ ನಾನು ಜಾಸ್ತಿ ನೋಡ್ತಾ ಇದ್ದಿದ್ದು ಕಿರಣ್ ಬೇಡಿ ಅವ್ರ ಬಗ್ಗೆ ನೋಡ್ತಾ ಇದ್ದೆ. ಯಾಕೆಂದರೆ ಪ್ರಪ್ರಥಮ ಮಹಿಳಾ IPS ಅಧಿಕಾರಿ ಅವರು. ಸೊ ಅವರು ಸ್ವಲ್ಪ ನಮಗೆ ರೋಲ್ ಮಾಡಲ್ಲ ಅವಾಗ. ಕಿರಣ್ ಬೇಡಿ ಅವರು ಯಾರೇ ಏನಾರು ಕೇಳಿದರೆ ಕಿರಣ್ ಬೇಡಿ ಥರ ಆಗಬೇಕು, ಕಿರಣ್ ಬೇಡಿ ಅವ್ರ ಥರ ಓದಬೇಕು, ಅದು ಒಂದು ಸ್ವಲ್ಪ ಅಂದರೆ ಆ ಮಟ್ಟಕ್ಕೆ ನಮ್ಗೆ ಅವಾಗ ಅವ್ರದ್ದೊಂದು ಸ್ವಲ್ಪ ಗೊತ್ತಾಗ್ತಿತ್ತು. ಅದಾದ ನಂತರ ರಶ್ಮಿ ಮೇಡಮ್ ಇದ್ದರು. ರಶ್ಮಿ ಮೇಡಮ್ ಅವರು IAS ಆಫೀಸರ್ ಆಗಿ ಸೆಲೆಕ್ಟ್ ಆದರು. ತುಂಬ ಅತ್ಯಂತ ಚಿಕ್ಕ ವಯಸ್ಸಿಗೆ, ಈಗ ಕೂಡ ಅವರು ಇದ್ದಾರೆ, ನಮ್ಮ ಕಾರ್ಯದರ್ಶಿಗಳಾಗಿದ್ದಾರೆ. ಅವ್ರು ಕೂಡ ಅವ್ರದ್ದೆಲ್ಲ ಬರ್ತಾಯಿತ್ತು ಆ ಪೇಪರ್ಗಳಲ್ಲಿ, ಜರ್ನಲ್ಸಲ್ಲಿ. ಇವರೆಲ್ಲ ಓದ್ಬಿಟ್ಟಿದ್ದಾರೆ, ಏನು ಓದಬೇಕು, ಹೇಗೆ ಓದಬೇಕು ಅಂತ ಅವ್ರ ಬಗ್ಗೆ ಎಲ್ಲ ಸ್ವಲ್ಪ ಪರ್ಸ್ನಾಲಿಟೀಸ್ ನೋಡ್ತಾ ಇದ್ವಿ. ನೋಡಿಕೊಂಡು ಅವ್ರ ಥರ ನಾವು ಆಗಬೇಕಲ್ಲ, ಓದಬೇಕಲ್ಲ, ಏನು ಓದಬೇಕು ಸರಿಗೆ ಗೊತ್ತಿಲ್ಲ. ಅವಾಗ ನೋಡಿ ಈಗ ನಿಮಗೆ 53 ದಿನದ ತರಬೇತಿ ಸಿಕ್ಬಿಟ್ಟಿದೆ ಆಲ್ರೆಡಿ, ಹೌದಲ್ವಾ? ಈ ಥರ ಇದೇ ತರಬೇತಿಗಳು ಕೊಡ್ತಾರೆ, ಅದನ್ನು ಕೂಡ ಗೊತ್ತಿಲ್ಲ. ಯಾಕೆಂದರೆ ನಾವೆಲ್ಲ ಆವಾಗ ಹಾಸನ ಡಿಸ್ಟ್ರಿಕ್ಟಲ್ಲಿ ಚನ್ನಬಣ್ಣ ತಾಲೂಕಲ್ಲಿ ಓದ್ತಾ ಇದ್ವಿ, ಇಷ್ಟಿಷ್ಟು ಗೊತ್ತಿತ್ತು. ಮೈಸೂರು ಯೂನಿವರ್ಸಿಟಿ ಕಡೆ ಬಂದಿಲ್ಲ. ನಾನು ಆಫ್ಟರ್ ತಹಶೀಲ್ದಾರ್ KSOUನಲ್ಲೇ MA ಮಾಡಿಕೊಂಡೆ, B.Ed ಮಂಡ್ಯದಲ್ಲಿ ಮಾಡಿದ್ದೆ. ಸೊ ಅದಾದ ನಂತರ ನಾನು ಬ್ಯಾಂಗ್ಳೂರು ಹೊರಟೋದೆ. ಇದೆ ನಿಮ್ಮ ಥರನೇ ಈ ತರಬೇತಿ ತೊಗೋಬೇಕು ಅಂತ ನಮ್ಗೆ ಅವಾಗ ಹಿಂಗೆ ಮುಕ್ತವಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಸಿಗ್ತದೆ ಗೊತ್ತಿಲ್ಲ, ನಾವು ಕಾಸ್ಟ್ ಕೊಟ್ಟು ತೊಗೊಂಡ್ವಿ ತರಬೇತಿಯನ್ನು. ಸೊ ಬೇರೆ ಕಡೆ ಬ್ಯಾಂಗ್ಳೂರಲ್ಲಿ ಹೋಗಿ ಒಂದಷ್ಟು ದಿನ ತರಬೇತಿಗಳನ್ನ ಪಡ್ಕೊಂಡ್ವಿ. ಅದು ಮೊದಲನೇದಾಗಿ ನಾವು ಓದಿದಂಥ, ನಾನು PU ಸೈನ್ಸ್ ಓದಿದೆ, ಆಮೇಲೆ ಇದೇ ಎಕ್ಸಾಮ್ಗೋಸ್ಕರ ಅಂತ ಆರ್ಟ್ಸಿಗೆ ಚೇಂಜ್ ಮಾಡಿಸ್ಕೊಂಡು ಕನ್ನಡ ಲಿಟ್ರೇಚರ್ ಓದಿದೆ. ಕನ್ನಡ ಲಿಟ್ರೇಚರ್ ಓದ್ಕೊಂಡು ಕನ್ನಡ ಲಿಟ್ರೇಚರಲ್ಲಿ ಚೆನ್ನಾಗಿ ಆಯಿತು, ಎಲ್ಲ ಚೆನ್ನಾಗಾಯಿತು. ಯೂನಿವರ್ಸಿಟಿ ಟಾಪರ್ ಕೂಡ ಬಂದ್ವಿ, ಮೈಸೂರು ಯೂನಿವರ್ಸಿಟಿ, ಎಲ್ಲ ಆಯಿತು, ಚೆನ್ನಾಗಾಗಿತ್ತು. ಅದಾದಮೇಲೆ ನನಗೆ EKP ನಾನು ತೊಗೊಂಡಿದ್ದು ಕನ್ನಡ ಮತ್ತು ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್. ಕನ್ನಡ ನಾನು ಒಂದು ಸಬ್ಜೆಕ್ಟ್ ಚೂಸ್ ಮಾಡಿದೆ, ಇನ್ನೊಂದು ಸಬ್ಜೆಕ್ಟ್ಗೆ ಎಕನಾಮಿಕ್ಸು ಬೇಡ ಹೇಳೋರು, ಪೊಲಿಟಿಕಲ್ ಸೈನ್ಸು ಬೇಡ ಹೇಳೋರು. ನಾನು ಆಯಿತು ಪಬ್ಯಾಡ್ ತೊಗೊಳ್ಳೋಣ, ಓದೋಣ ಅಂದರೆ ಇಲ್ಲ ಬೇಡ ಅಂತ ಕೊನೆಗೆ ಹೊಸ ಸಬ್ಜೆಕ್ಟ್ ತೊಗೊಂಡೆ, ಆಂಥ್ರೋಪಾಲಜಿ. ನಿಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ
ಆವಾಗ ಇತ್ತು, ಅದೇ ನನಗೆ ಯಾರು ಏನು ಗೊತ್ತಿಲ್ಲ. 1-2 ಸರಿ ಬಂದಿದ್ದೆ, ಒಬ್ಬರು ಪ್ರೊಫೆಸರ್ ಭೇಟಿ ಮಾಡಿದ್ದೆ. ಸರ್ಗೆ ಕೇಳಿಕೊಂಡು ಈ ಆಂಥ್ರೋಪಾಲಜಿ ನಾನೇ ಓನ್ ಸ್ಟಡಿ ಮಾಡಿಕೊಂಡು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಕೊಳ್ಳೋದು, ಕನ್ನಡ ಮೀಡಿಯಮ್ಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋದು, ಬರೆಯೋದು, ಈ ಥರ ಎಲ್ಲ ಮಾಡಿಕೊಂಡು ಒಳ್ಳೆ ಮಾರ್ಕ್ಸ್ ಬಂತು. ಅಂತೂ ಆಂಥ್ರೋಪಾಲಜಿ ಚೆನ್ನಾಗಾಗಿತ್ತು, ಕನ್ನಡನೂ ಚೆನ್ನಾಗಾಯಿತು. ಅವಾಗೆಲ್ಲ ಸಬ್ಜೆಕ್ಟ್ ಇರ್ತಿತ್ತು. ಈಗಾದರೆ ನಿಮಗೆ ಸಬ್ಜೆಕ್ಟ್ ಇಲ್ಲ, ಎಲ್ಲ ಓವರಾಲ್ ಫುಲ್ GS ಟೈಪೇ ಬರ್ತದೆ. ಜನರಲ್ ಸ್ಟಡೀಸಲ್ಲಿ ಎಲ್ಲ ಸಬ್ಜೆಕ್ಟು ಮಿಕ್ಸಪ್ ಆಗಿದೆ. ಮತ್ತು ಜೊತೆಗೆ ಎಥಿಕ್ಸ್ ಬಂದಿದೆ. ಅವಾಗ ನಮ್ಗೆ ಎಸ್ಸೆ ಇರಲಿಲ್ಲ, ನಿಮ್ಗೆ ಈಗ ಎಥಿಕ್ಸ್ ಬಗ್ಗೆ ಮತ್ತು ಎಸ್ಸೆ ಇದ್ರ ಬಗ್ಗೆ ಇದೆ. ಪ್ಯಾಟ್ರನ್ ಚೇಂಜ್ ಆಗಿದೆ. ಬಟ್ ನನ್ನ ಬ್ಯಾಚಲ್ಲಿ ಪ್ಯಾಟ್ರನ್ ಫುಲ್ ಚೇಂಜ್ ಮಾಡಿದ್ರು. 98, 99 ಬರೆದಂಥವರೆಲ್ಲ 300 ಮಾರ್ಕ್ಸ್ಗೆ ಯಾವ ಥರ ಬರೀತಾಯಿದ್ರು, ಆ ಪ್ಯಾಟ್ರನ್ ಚೇಂಜ್ ಆಗಿ ಸಡನ್ಲಿ ನಮಗೆ ಎಕ್ಸಾಮ್ಗೆ ಹೋಗುವಾಗ ಗೊತ್ತಾಯಿತು ಪ್ಯಾಟ್ರನ್ ಚೇಂಜ್ ಆಯಿತು, ಕ್ವಶನ್ ಪೇಪರ್ ಪ್ಯಾಟ್ರನ್ ಚೇಂಜ್ ಆಯ್ತು ಅಂತ. ಅದು ನಮಗೆ ಹೋದ್ಮೇಲೆ ಗೊತ್ತಾಗಿದ್ದು. ನಾವು ಅವಾಗ ಮತ್ತೆ 10 ಮಾರ್ಕ್ಸ್, 15 ಮಾರ್ಕ್ಸ್, 30 ಮಾರ್ಕ್ಸ್, 4 ಮಾರ್ಕ್ಸ್ ಈ ಥರ ಪ್ಯಾಟ್ರನಲ್ಲಿ ನಾವು ಎಕ್ಸಾಮನ್ನು ಬರಿಬೇಕಾಯ್ತು. ಸೊ ಇದೆಲ್ಲ ನಿಮಗೆ ಸಡನ್ ಚೇಂಜಸ್ ಇರ್ತದೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಬಟ್ ನಾವು ಎಲ್ಲದಕ್ಕೂ ರೆಡಿ ಆಗಬೇಕು ಅಂದರೆ ತುಂಬ ಚೆನ್ನಾಗಿ ಓದ್ಕೊಂಡಿರಬೇಕು. ಆಮೇಲೆ ಒಂದು ಏನು ಮಾಡ್ತೀರಾ, ಈಗ ಒಂದು ಜೋಶ್ ಇರುತ್ತೆ. ಫಸ್ಟ್ ತರಬೇತಿ ತಗೊಳ್ಳುವಾಗ ನಾನು IAS ಆಗೋದೆ, ನಾನು KS ಆಗೋದೆ ಅನ್ನೋ ಒಂದು ಜೋಶ್ ಇರುತ್ತೆ. ಆ ಆಟಿಟ್ಯೂಡ್ ಬಂದುಬಿಟ್ಟಿರ್ತದೆ ಸ್ಟಾರ್ಟಿಂಗಲ್ಲಿ ಅಲ್ವಾ, ತರಬೇತಿನಲ್ಲೇ ಬಂದುಬಿಟ್ಟಿರ್ತದೆ. ಆಟಿಟ್ಯೂಡ್ ಅಷ್ಟೊಂದು ಬೆಳೆಸ್ಕೊಳ್ಳೋದು ಬೇಡ. ಯಾಕೆಂದರೆ ನಾವು ಇನ್ನೂ ತುಂಬ ಸಣ್ಣ ಸಾಸಿವೆಯಷ್ಟಿರ್ತೀವಿ. ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಸಾಗರದಷ್ಟು ನೀವು ಎಷ್ಟು ಓದ್ತೀರಾ. ಓದಿದ ಓದು ನಾ ಮೇದ ಕಬ್ಬಿನ ಸಿಪ್ಪೆ ಅಂತ ಇಕ್ಕು ಸರ್ವಜ್ಞ ಅಂತ. ನಾನು ಓದ್ತಾನೆ ಕಬ್ಬಿನ ಸಿಪ್ಪೆ ತಿಂತ ಹೇಗೆ ರಸ ನಮ್ಮಲ್ಲಿ ಒಳಗೆ ಉಳ್ಕೊಳುತ್ತೆ, ಜ್ಞಾನಾರ್ಜನೆಯೂ ಹಾಗೇ ನಮ್ಮೊಳಗೆ ಉಳ್ಕೋಬೇಕು. ಕಬ್ಬಿನ ಸಿಪ್ಪೆ ಥರ ಆಚೆ ಹೋಗಬೇಕು. ನೀವು ಅರ್ಧಂಬರ್ಧ ತಿಂದ್ಬಿಟ್ಟು ಪೂರ ತಿಂದೆ ಅಂದರೆ ಅದ್ರ ಸಿಹಿ ನಿಮಗೆ ಸಿಗಲ್ಲ. ಸೊ ತುಂಬ ಹಾರ್ಡ್ ವರ್ಕ್ ಮಾಡಿದರೆ, ಪರಿಶ್ರಮ ಇದ್ದರೆ ಮಾತ್ರ ನಮಗೆ 1% ಲಕ್ಕು ಹೆಲ್ಪ್ ಮಾಡ್ತದೆ. 99% ನಾನು ಯಾವಾಗೂ ಹೇಳ್ತಿರ್ತೀನಿ, ನೀವು ಪರಿಶ್ರಮ ಹಾಕಲಿಲ್ಲ ಅಂದರೆ ಯಾವುದೇ ಎಕ್ಸಾಮ್ ಪಾಸ್ ಆಗಲ್ಲ. ನಾವು ಆಮೇಲೆ ಬರೆದಂಥ ಎಲ್ಲ ಎಕ್ಸಾಮು ಪಾಸ್ ಆಗ್ತಿತ್ತು. ಯಾಕೆಂದರೆ 2000 ನಾನು MA 99 ಡಿಗ್ರಿ ಮುಗಿಸ್ದೆ, 2000 BEd ಮುಗಿಸ್ದೆ. ಆಮೇಲೆ 4 ಇಯರ್ಸ್ ಕಂಟಿನ್ಯೂಸ್ ಓದಿದೆ. 4 ಇಯರ್ಸ್ ಕಂಟಿನ್ಯೂಸ್ ಓದಿದ್ದು. 2004 ಫಿಲಿಮ್ಸ್ ಪಾಸ್ ಆಯಿತು. ಆವಾಗ ನನ್ನ CET ಸೆಲೆಕ್ಷನ್ ಆಯಿತು. BEd ಮೇಲೆ ಟೀಚರಾಗಿ ಹೋಗ್ಬಿಟ್ಟೆ ನಾನು. ಸೆಲೆಕ್ಷನ್ ಆಯಿತು. ಯಾಕೆಂದರೆ ಈಗ OPS ಸಿಕ್ಬಿಡ್ತಲ್ಲೋ, ಓಲ್ಡ್ ಪೆನ್ಷನ್ ಸ್ಕೀಮ್ ಸಿಕ್ಬಿಡ್ತು ನನಗೆ. ಈ 2006 ಆದಮೇಲೆ ಯಾರಿಗೆ ನ್ಯೂ ಪೆನ್ಷನ್ ಸ್ಕೀಮ್ ಬಂದುಬಿಡ್ತಲ್ವ, ಅದು ನಾನು ಸೆಲೆಕ್ಷನ್ ಆಗಿ ಹೋಗಿದ್ದೆ. ಅಲ್ಲಿ ಟೀಚರಾಗಿ ಇದ್ಕೊಂಡು ಕ್ಲಾಸ್ ಮಾಡಿಕೊಂಡು ಓದ್ಕೊಂಡು ಬರ್ದೆ ನಾನು. ಯಾಕೆಂದರೆ 4 ವರ್ಷದ ಆಲ್ರೆಡಿ ನಾನು ಆಗಿತ್ತು, ನನ್ನ ಹತ್ರ ಗಟ್ಟಿ ಉಳ್ಕೊಂಬಿಟ್ಟಿತ್ತು. ಆಮೇಲೆ ನಾನು ಕ್ಲಾಸ್ ಮಾಡ್ಕೊಳ್ಳೋದು, ಟೈಮ್ ಸಿಕ್ಕಾಗ ಫ್ರೀ ಟೈಮ್ ಸಿಕ್ಕಾಗೆಲ್ಲ ಓದ್ಕೊಂಡೇ ಬರೆದ್ವಿ. ಅಲ್ಲಿ ಪ್ರೊಬೇಷನರಿ ಮುಗಿಯೋದಕ್ಕೆ ಈ ಪ್ರೊಬೇಷನರಿಗೆ ನಾನು ಸೆಲೆಕ್ಟ್ ಆಗಿದ್ದೆ. ಸೊ ಆ ಥರ ತುಂಬ ಪರಿಶ್ರಮವನ್ನು ನಾವು ಹಾಕಲೇಬೇಕಾಗುತ್ತೆ, ಸತತ ಪ್ರಯತ್ನ ಮಾಡಲೇಬೇಕಾಗುತ್ತೆ, ನಿರಂತರ ಅಭ್ಯಾಸ ಇರಲೇಬೇಕಾಗುತ್ತೆ. ಅದನ್ನು ಏನು ಮಾಡ್ತೀನಿ ಅನ್ನೋದು ಕೂಡ ಗೊತ್ತಿರಬೇಕು ನಿಮಗೆ. ಚೂಸಿಂಗ್ ಸಬ್ಜೆಕ್ಟ್ಸು ಮತ್ತು ಹೇಗೆ ಓದ್ತೀವಿ, ಏನನ್ನು ಓದ್ತೀವಿ, ಯಾವ್ದು ಓದಿದ್ರೂ ತಪ್ಪಲ್ಲ. ಎಲ್ಲದನ್ನು ಓದಿ, ಯಾವ್ದು ಓದಿದ್ರೂ ನಾಲೆಡ್ಜಿಗೆ ಯಾವುದು ತಪ್ಪಲ್ಲ. ನಾಲೆಡ್ಜ್ ಇಸ್ ಪವರ್. ಈಗ ಏನು ಓದಿದ್ರೂ ಅದು ಒಂದು ಕಡೆ ನಮಗೆ ಸೇವ್ ಆಗ್ತಾ ಹೋಗ್ತದೆ, ಎಲ್ಲ ಒಂದು ಕಡೆ ನಮ್ಗೆ ಹೆಲ್ಪ್ ಮಾಡ್ತಾ ಹೋಗ್ತದೆ. ಎಲ್ಲ ಸಬ್ಜೆಕ್ಟ್ಸು ಓದಬೇಕು. ಅದ್ರ ಜೊತೆಗೆ ಯಾವುದನ್ನು ಚೆನ್ನಾಗಿ ನಾವು ಓದ್ಕೊಂಡ್ರೆ ಅಲ್ಲಿ ಸಕ್ಸಸ್ ಆಗ್ತೀವಿ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಈಗ ಹೋದ ವರ್ಷ ಕೇಳಿದ್ನ ಈ ವರ್ಷ ಕೇಳಲ್ಲ, ಈ ವರ್ಷ ಕೇಳಿದ್ನ ಮುಂದಿನ ಕೇಳಲ್ಲ. ಈ ಕಾಂಪಿಟೇಟಿವ್ ಎಕ್ಸಾಮ್ದು ಸ್ಟೈಲೇ ಹಾಗೆ. ಯಾವಾಗೂ ಈ ಹಿಂದಿಂದು ಓದ್ಕೊಂಡು ಅದೇ ಪ್ಯಾಟ್ರನಲ್ಲಿ ಏನಾದ್ರು ಈ ಸಲ ಓದ್ಕೊಂಡ್ರೆ ಫುಲ್ ಫೇಲ್ಯೂರ್ ಆಗ್ತಾರೆ. ಸೊ ಅದಕ್ಕೆ ಹಂಗೆ ಓದಕ್ಕೆ ಹೋಗಬಾರ್ದು. ಎಲ್ಲ ಸಬ್ಜೆಕ್ಟ್ಸ್ನು ಎಲ್ಲದನ್ನು ಓದಬೇಕು. ಕರೆಂಟ್ ಅಫೇರ್ಸ್ ಚೆನ್ನಾಗಿ ನೋಡ್ಕೋಬೇಕು. ಡೇ ಟು ಡೇ ವರ್ಕಲ್ಲಿ ಏನಾಗ್ತದೆ, ಡೇ ಟು ಡೇ ಇವತ್ತಿಂದು ನಿಮಗೆ ಕೇಳಲ್ಲ, ಲಿಂಕ್ ಇಟ್ಟು 4 ಇಯರ್ಸ್ ಬ್ಯಾಕ್ 5 ಇಯರ್ಸ್ ಬ್ಯಾಕ್ ಕೇಳ್ತಾನೆ. ಅದಕ್ಕೆ ಯಾವಾಗಲೂ ನೀವು ಕಂಟಿನ್ಯೂಸ್ ಪೇಪರ್ಸ್ ಅಭ್ಯಾಸ ಮಾಡುವಾಗ ಕಟ್ ಮಾಡಿ ಇಟ್ಕೋಬೇಕು. ಪೇಪರ್ಸಲ್ಲಿ ಏನೇನು ಬರ್ತದೆ ಅದೆಲ್ಲ ಕಟ್ ಮಾಡಿ ಇಡಬೇಕು. ಅದ್ರ ಹಿಂದಿಂದು ಮುಂದಿಂದು ನಿಮಗೆ ಬರೆಯೋಕ್ಕೆ ಗೊತ್ತಿರಬೇಕು. ಇಲ್ಲಾಂದರೆ GS ಅಲ್ಲಿ ನಾವು ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ GS ಅಲ್ಲಿ ಕರೆಂಟ್ ಅಫೇರ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕರೆಂಟ್ ಅಫೇರ್ಸ್ ಜೊತೆಗೆ ನಿಮ್ಮದು ಎಥಿಕ್ಸ್ ಇರ್ತದೆ. ಎಥಿಕ್ಸಲ್ಲಿ ಹೇಗೆ ಅಂದರೆ ಒಬ್ಬ ಅಧಿಕಾರಿ ಆದವನು ಮುಂದೆ ಹೇಗೆ ನಡೆಸ್ತಾನೆ, ಆ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಹೇಗಿರಬೇಕು, ಅವರು ಯಾವ ರೀತಿಯಲ್ಲಿ ಇದ್ದರೆ ಆ ಹುದ್ದೆಗಳಲ್ಲಿ ಅದಕ್ಕೆ ಜಸ್ಟಿಫಿಕೇಷನ್ ಕೊಡ್ತೀವಿ, ನ್ಯಾಯ ಒದಗಿಸ್ತೀವಿ. ಯಾಕೆಂದರೆ ನಮ್ಮ ಹತ್ರ 3 ಲಕ್ಷ ಜನ, 4 ಲಕ್ಷ ಜನ, 5 ಲಕ್ಷ ಜನ, ಈ ಕಾರ್ಪೊರೇಷನ್ ಬಂದರೆ 12 ಲಕ್ಷ ಜನ, 15 ಲಕ್ಷ ಜನ ನಮ್ಮ ಅಂಡರಲ್ಲಿ ಇರ್ತಾರೆ. ಅಷ್ಟು ಜನಕ್ಕೆ ನಾವು ಸೇವೆಯನ್ನು ಕೊಡ್ತೀವಿ. ವಿ ಆರ್ ನಾಟ್ ಗೋಯಿಂಗ್ ಟು ನಮ್ಮದು ಏನು ಅಡ್ಮಿನಿಸ್ಟ್ರೇಷನ್ ಅಂದರೆ ನಾವೇನೋ ಹೋಗಿ ಅವ್ರಿಗೆ ಹೇಳ್ತೀವಿ ನಮ್ಮದು ದರ್ಪ ಅದು ಇದು ಇಲ್ಲ. ನಾವೆಲ್ಲ ಸೇವಕರು, ಜನಸೇವಕರು. ಸೇವೆಯನ್ನು ಕೊಡಬೇಕು. ಸೇವೆಯನ್ನು ಕೊಡುವಾಗ ಇಷ್ಟು ಲಕ್ಷದ ಜನರಿಗೆ ನಾನು ಸೇವೆ ಮಾಡಲಿಕ್ಕೆ ಆ ಪೊಸಿಷನಲ್ಲಿ ಕೂತಿದ್ದೀನಿ ಅಂದಾಗ ಅಷ್ಟು ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳಾಗದೇ ರೀತಿಯಲ್ಲಿ ಸರ್ಕಾರ ನೀಡ್ತಕ್ಕಂಥ ಎಲ್ಲ ಪಾಲಿಸಿಗಳನ್ನ ನಾವು ಇಂಪ್ಲಿಮೆಂಟೇಷನ್ ಮಾಡಬೇಕು. ಆ ಇಂಪ್ಲಿಮೆಂಟೇಷನ್ ಮಾಡಿದಂಥದ್ರಿಂದ
ನಾಲ್ಕಾರು ಜನಕ್ಕೆ ಸಾವಿರಾರು ಜನಕ್ಕೆ ಅನುಕೂಲ ಆಗಬೇಕು, ಸರ್ವಾಂಗೀಣ ಅಭಿವೃದ್ಧಿ ಆಗೋಕ್ಕೆ ಎಕ್ಸಿಕ್ಯೂಟಿವ್ ಬಾಡಿ, ವಿ ಆರ್ ಆಲ್ ಎಕ್ಸಿಕ್ಯೂಟಿವ್ ಬಾಡಿ. ಲೆಜಿಸ್ಲೇಟಿವ್ ಬಾಡಿ ಏನು ತರ್ತದೆ ರೂಲ್ಸು ಪಾಲಿಸಿ ರೆಗ್ಯುಲೇಷನ್ಸು ಅದನ್ನು ನಾವೆಲ್ಲ ಎಕ್ಸಿಕ್ಯೂಟ್ ಮಾಡ್ತೀವಿ. ಎಕ್ಸಿಕ್ಯೂಟ್ ಮಾಡುವಾಗ ಏನಾರು ಫೇಲ್ಯೂರ್ ಆದರೆ ಸರ್ಕಾರ ಫೇಲ್ಯೂರ್ ಆಗ್ತದೆ. ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಬಾಡಿ ಆಗ್ತದೆ. ಸೊ ಎಕ್ಸಿಕ್ಯೂಟಿವ್ ಬಾಡಿನಲ್ಲಿ ನಾವು ಹೇಗೆ ಮಾಡ್ತೀವಿ, ನಾವು ಏನನ್ನು ಕೆಲಸ ಮಾಡ್ತೀವಿ, ಯಾವ ರೀತಿಯಲ್ಲಿ ನೋಡ್ಕೊಳ್ತೀವಿ, ಮತ್ತು ನಾವು ಇಲ್ಲಿಂದ ಜನರ ದುಡ್ಡಲ್ಲೇ ತೆರಿಗೆ ದುಡ್ಡಲ್ಲೇ ನಮಗೆ ಕೂಡ ಸಂಬಳ ಬರ್ತಕ್ಕಂಥದ್ದು, ಹೌದಲ್ವಾ? ಎಲ್ಲ ನೀವು ಕೂಡ ತೆರಿಗೆ ಪಾಲುದಾರರು, ನಾವು ತೆರಿಗೆ ಕಟ್ತೀವಿ, ನೀವು ತೆರಿಗೆ ಕಟ್ತೀವಿ, ನಾವೆಲ್ಲ ಒಂದೇ. ವಿ ಆರ್ ಆಲ್ ಒನ್, ಇನ್ಕ್ಲೂಡಿಂಗ್ ಪಬ್ಲಿಕ್ಸ್. ಅವರೆಲ್ಲರೂ ಇರೋದ್ರಿಂದನೇ ನಮ್ಮದು ಒಂದು ಸೇವೆ ಅಂತ ಕೊಡ್ತದೆ, ನಮ್ಮದು ಒಂದು ಆಫೀಸ್ ಅಂತ ಇರ್ತದೆ, ನಮ್ಮದು ಒಂದು ಸೆಟಪ್ ಅಂತ ಇರ್ತದೆ, ಹೌದಲ್ವಾ? ಈಗ ನೋಡಿ KSOEನೇ ನಿಮ್ಗೆಲ್ಲರಿಗೆ ತರಬೇತಿ ಕೊಡ್ತಾ ಇದೆ. ಇದೆಲ್ಲ ಸರ್ಕಾರದ ದುಡ್ಡಿಂದನೇ ಕೊಡೋದು, ಹೌದಲ್ವಾ? ಅದನ್ನು ನೀವು ಇಷ್ಟು 53 ದಿನ ತೆಗೆದುಕೊಂಡಿದ್ದೀರಾ. 53 ದಿನ ಎಷ್ಟು ದುಡ್ಡನ್ನು ನಿಮ್ಮ ಮೇಲೆ ಸರ್ಕಾರ ಇನ್ವೆಸ್ಟ್ ಮಾಡಿದೆ. ಆ ಸರ್ಕಾರದ ದುಡ್ಡನ್ನು ನಾವು ಅನ್ಯಾಯವಾಗಿ ಪೋಲಾಗಲಿಕ್ಕೆ ಬಿಡಬಾರ್ದು. ಇದರಲ್ಲಿ ಇಷ್ಟು ಜನನು ಯಾವ್ದಾದ್ರು ಒಂದೊಂದು ಹುದ್ದೆಗಳನ್ನ ತೆಗೆದುಕೊಂಡು, ಇಷ್ಟು ಜನನು ಯಾವ್ದಾದ್ರು ಒಂದು ಹುದ್ದೆಗೆ ಸೇರಿಕೊಂಡು ನಿಮ್ಮ ಲೈಫ್ನ ಲೀಡ್ ಮಾಡೋಂಗಾದರೆ ಅಲ್ಲಿ ಒಂದೊಂದು ಜನರಿಂದನೂ ಹನಿಯನಿಗೆ ಕುಡಿದ್ರೆ ಹಳ್ಳ, ತೆನೆಗೆ ಕುಡಿದ್ರೆ ಬಳ್ಳ ಅಂತ ಅದು ಏನು ಬರ್ತದೆ, ಆ ರೀತಿಯಲ್ಲಿ ನೀವೆಲ್ಲರೂ ತಲಾದಾಯವನ್ನು ಹೆಚ್ಚಿಸ್ಕೊಳ್ತೀರ. ಆಗ ನಿಮ್ಮ ತಲಾದಾಯ ಹೆಚ್ಚಿದ್ರೆ ದೇಶದ ಆರ್ಥಿಕತೆ ಸದೃಢ ಆಗ್ತದೆ. ದೇಶದ ಆರ್ಥಿಕತೆ ಸದೃಢ ಆದರೆ ನಾವೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗುರುತಿಸ್ಕೊಳ್ತೀವಿ. ಈಗಾಗಲೇ ಗುರುತಿಸ್ಕೊಳ್ತಾ ಹೋಗ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕಾರ್ಯವನ್ನು ನಿರ್ವಹಿಸಬೇಕು. ಅದೇ ನಿಟ್ಟಿನಲ್ಲಿ ನೀವು ಓದಬೇಕು. ಓದುವಾಗ ಏನನ್ನು ಓದ್ತೀನಿ ಅನ್ನೋದನ್ನ ಗಮನ ಇಟ್ಟು ಓದಬೇಕು. ಆ ಓದಿದ್ದನ್ನು ಮತ್ತೆ ಕರಗತ ಮಾಡ್ಕೋಬೇಕು, ಮನನ ಮಾಡ್ಕೊಳ್ಬೇಕು. ಮತ್ತು ಎಕ್ಸಾಮ್ ಮುಗಿಯೋವರೆಗೂ ಬೇರೆ ಆ್ಯಕ್ಟಿವಿಟೀಸ್ಗಳನ್ನ ಕಡಿಮೆ ಮಾಡಬೇಕು. ಒಂದು 4 to 5 years ನಾವು ನಿಜವಾಗ್ಲೂ ಆ ಕೆಲಸ, ಆ ಮನೇಲಿ ಬರ್ತಡೇ ಇದೆ, ಈ ಮನೇಲಿ ಹಬ್ಬ ಇದೆ, ಈ ಮನೇಲಿ ಜಾತ್ರೆ ಇದೆ, ಆ ಮನೇಲಿ ಮದುವೆ ಇದೆ, ನಿಜವಾಗೂ ನಾವು ಯಾವೂ ಮಾಡಲಿಲ್ಲ. ಅವಾಗೆಲ್ಲ ಹೋಗಲೇ ಇಲ್ಲ ಎಲ್ಲಿಗೂ. ನಾವು ಇದ್ದೀವಿ ಅನ್ನೋದೇ ಮರ್ತ್ಕೊಂಡ್ಬಿಟ್ಟಿದ್ರು ನೆಂಟರುಗಳೆಲ್ಲ, ಆ ಥರನೇ ಇದ್ವಿ ನಾವು. ಸೊ ಆ ರೀತಿಯಲ್ಲಿ ಡೆಡಿಕೇಶನ್ ಇರಬೇಕು, ಡಿಟರ್ಮಿನೇಷನ್ ಇರಬೇಕು, ಜೊತೆಗೆ ಡೆಡಿಕೇಶನ್ ಕೂಡ ಇರಬೇಕು. ಇವೆರಡೂ ಇಲ್ಲ ಅಂದರೆ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಏನಾದರೂ ಒಂಚೂರು ಪಿಕ್ಕಲ್ ಮೈಂಡ್ ಆಯಿತು ಅಂದರೆ ಆ ದಿನದ್ದು ಫುಲ್ಲು ಶ್ರಮ ಹೊರ್ಟೋಯ್ತು ಅಂತ. ಆ ಕಡೆ ಈ ಕಡೆ ಮಾಡ್ಕೊಂಡ್ವಿ ಅಂದರೆ ನಾನು ಯಾವಾಗೂ ನನಗೆ ಟೀಚರ್ ಹೇಳ್ತಾಯಿದ್ರು, ನನ್ನ ಟೀಚರ್ ನಾನು ಯಾವಾಗೂ ನೆನೆಸ್ಕೊತೀನಿ, ನಾನು ಡಿಗ್ರಿಯಲ್ಲಿದ್ದಾಗ 3 ವರ್ಷ ಕಷ್ಟಪಡು 30 ವರ್ಷ ಸುಖವಾಗಿರ್ತೀಯಾ ಅಂತ ಯಾವಾಗಲೂ ಹೇಳೋರು. ನಾನು ಏನು ಬಂದಾಗೆಲ್ಲ ಇದೊಂದೇ ಸ್ಲೋಗನ್, ಇದೊಂದೇ ಡೈಲಾಗ್ ಹೊಡಿತೀರಲ್ಲ ಸರ್ ಅಂತಿದ್ದೆ. ಅದು ಈಗ ನನಗೆ ನಿಜ ಖುಷಿ ಅನಿಸ್ತದೆ. ಅವತ್ತು ಅವ್ರು ಹೇಳಿದ ನಿಜ. ಅವತ್ತು ನಾವು ಕಾಲೇಜ್ ಟಾಪರು, ಯೂನಿವರ್ಸಿಟಿ ಟಾಪರ್ ಎಲ್ಲ ಆದ್ವಿ, ಆಮೇಲೆ ಬಂದ್ವಿ, ಅದನ್ನೇ ಬಿಡಲಿಲ್ಲ. ಪಟ್ಟನೆ ಇಟ್ಕೊಂಡು ಹಂಗೆ ಮುಂದೆ ಬಚಾಯಿಸ್ಕೊಂಡು ಬಂದುಬಿಟ್ವಿ. ಇವತ್ತು ನಮಗೇನು ಪ್ರಾಬ್ಲಮ್ ಇಲ್ಲಲ್ಲ. ಈಗ ನಾವು ಎಲ್ಲೇ ಆದರೂ ಒಂದು ಕಡೆ ಸರ್ವೈವ್ ಆಗ್ತಾನೇ ಇರ್ತೀವಿ. ಎಲ್ಲೋ ನಮ್ಗೆ ಕೆಲಸ ಸಿಕ್ಕಿದೆ, ಸಂಬಳ ಬರುತ್ತೆ, ಆರಾಮಾಗಿರುತ್ತೆ, ಲೈಫ್ ಒಂದು ಹಂತಕ್ಕೆ ಬಂದುಬಿಟ್ಟಿದೆ, ಪ್ರಾಬ್ಲಮ್ ಇಲ್ಲ, ಆಯಿತು. ಯಾಕೆಂದರೆ ದಿನನಿತ್ಯದ ಬಳಕೆಗೆ ಕಷ್ಟ ಇಲ್ಲ ಅಲ್ವಾ? ದಿನನಿತ್ಯ ಜೀವನ ಮಾಡೋಕ್ಕೆ ಹೆಂಗಪ್ಪ ಅನ್ನಂಗಿಲ್ಲ ಅಲ್ವಾ? ಆ ರೀತಿಯಲ್ಲಿ ಅದು ನಾವು ಅವತ್ತು ಹೇಳ್ತಿದ್ದಿದ್ದು ಅದೇ ಮಾತು. ನಾನು ಈಗ ಹೇಳ್ತೀನಿ, ವಿದ್ಯಾರ್ಥಿ ಜೀವನದಲ್ಲಿ ಯಾರು ಕಷ್ಟಪಡ್ತೀರಾ ಅವರು ಮುಂದೆ ಸುಖವಾಗಿರ್ತೀರ. ಈ ಸುಖ ಇವತ್ತಿಂದ 2 ದಿನ ಸುಖಕ್ಕೆ ಹೋಗ್ಬಿಟ್ರೆ ನಾವು 20 ವರ್ಷ ಸುಖ ಕಳ್ಕೊಂಡ್ಬಿಡ್ತೀವಿ. ಆ 20 ವರ್ಷ ಸುಖಕ್ಕೆ ಬರೀ ದುಃಖನೇ ಅನುಭವಿಸ್ಬೇಕಾಗತ್ತೆ. ಇವತ್ತು ಕೆಲಸ ಮುಗೀತು, ಅಯ್ಯೋ ನಾಳೆಗೆ ಏನಪ್ಪ, ಮತ್ತೆ ನಾಡಿದ್ದಕ್ಕೇನಪ್ಪ, ಅಯ್ಯೋ ಮುಂದಿಂದೇನಪ್ಪ, ಇದೇ ಥರ ಬರ್ತದೆ. ಅದಕ್ಕೆ ಏನಾದರೂ ಸಾಧನೆ ಮಾಡಬೇಕು ಅಂದರೆ, ಯಾವುದೇ ಅಚೀವ್ಮೆಂಟ್ ಮಾಡಬೇಕು ಅಂದ್ರೂ ನಾವು ಅಲ್ಲಿ ನಿರಂತರವಾಗಿ ಶ್ರಮವನ್ನು ಹಾಕಲೇಬೇಕಾಗ್ತದೆ. ತುಂಬ ನಾಲೆಡ್ಜ್ ಏನು ಬೇಕಾಗಿಲ್ಲ. IAS KS ಮಾಡಿದವರೆಲ್ಲ ಏನು ಮೇಲಿಂದ ಯಾರೂ ಇಳಿದು ಬಂದಿರಲ್ಲ, ಬೃಹಸ್ಪತಿಗಳು ಯಾರೂ ಆಗಿರಲ್ಲ. ಒಂದು ಹಂತಕ್ಕೆ ನಮಗೆ ನಾಲೆಡ್ಜ್ ಇದೆ ಅಂದರೆ ಅದನ್ನು ನಾವು ಆ ಪರಿಶ್ರಮದಿಂದ ರೂಢಿಸ್ಕೊಂಡು ಆ ಹಂತದಿಂದ ನಾವು ಮೇಲಕ್ಕೆ ಹೋಗ್ಬೋದು. ನಾನು ಅದನ್ನ ಹೇಳ್ತೀನಿ, ಕಠಿಣ ಪರಿಶ್ರಮ ಮಾಡಿದರೆ ಯಾವುದೇ ಕಾರಣಕ್ಕೆ ನಾವು ಲೈಫಲ್ಲಿ ಫೇಲ್ಯೂರ್ ಆಗಲ್ಲ. ಸತತವಾಗಿ ಮಾಡ್ತಾ ಇರಬೇಕು ಪ್ರಯತ್ನ. ಮರಳಿ ಯತ್ನವ ಮಾಡು ಅಂತ ಏನು ಹೇಳಿದ್ದಾರೆ ಹಿಂದೆ ದಾಸರೆಲ್ಲ, ಆ ರೀತಿ ಎಲ್ಲ ನಾವು ಯತ್ನ ಮಾಡ್ತಾನೆ ಇರಬೇಕು. ಒಂದು ಸಲ ಫೇಲ್ಯೂರ್ ಆಯಿತು ಅಂದರೆ ದಿಸ್ ಇಸ್ ನಾಟ್ ಎ ಫೇಲ್ಯೂರ್. ನಾನು ಹೇಳೋದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವಾಗಲೂ ಫೇಲ್ಯೂರ್ ಅಂತ ಬರೋದೇ ಇಲ್ಲ. ಸಕ್ಸಸ್ ಆರ್ ನಾಟ್ ಸಕ್ಸಸ್ ಅಷ್ಟೇ, ಅನ್ಸಕ್ಸಸ್. ನಾವು ಸಕ್ಸಸ್ ಆಗಿದ್ದೀವಿ ಅಂದರೆ ಯಶಸ್ವಿ ಆದ್ವಿ, ಇಲ್ಲಾಂದರೆ ಆಯಿತು ಇನ್ನೊಂದು ಸಲ ಟ್ರೈ ಮಾಡೋಣ. ಇಲ್ಲಿ ಫಾಸ್ಟ್ ಫೇಲಿ ಇಲ್ಲ, ಡಿಗ್ರಿ ಥರ, PUC ಥರ, 10th ಥರ. ಯಾಕೆಂದರೆ ವಿ ಆರ್ ಆಲ್ ಅಡಲ್ಟ್ಸ್. ಇಲ್ಲಿ ಪಾಸು ಫೇಲು ಯಾರೂ ಮಾಡೋಕ್ಕಾಗಲ್ಲ. ನಾವೆಲ್ಲ ತಿಳುವಳಿಕೆ ಬಂದುಬಿಟ್ಟಿದೆ ನಮಗೆ. ನಾವು ಪಾಸ್ ಆಗ್ತೀವಿ ಫೇಲ್ ಆಗ್ತೀವಿ ಅಂತ ಹೇಳೋಕ್ಕಾಗಲ್ಲ ಮಕ್ಳ ಥರ. ಸೊ ನಾವೇನು ಮಾಡಬೇಕು, ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರಬೇಕು. ಈ ವರ್ಷ ಎಲ್ಲಿ ನಾನು ಎಡವಿದೆ ಅದನ್ನು ಮುಂದಿನ ವರ್ಷ ಸುಧಾರಿಸ್ಕೋಬೇಕು. ಎಲ್ಲಿ ನಾನು ಅತ್ಯುತ್ತಮವಾಗಿ ಬಂದೆ ಅದನ್ನು ಇನ್ನೂ ಅತ್ಯುತ್ತಮ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು.
ಈವನ್ ಟುಡೇ ನಾವು ಕೂಡ ನಮ್ಮ ಆಫೀಸಲ್ಲಿ ನಾವು ಎಲ್ಲ ಆಫೀಸರ್ಸ್ ಆದಮೇಲೆ ಒಂದೇ ಥರ ಇರ್ತೀವಾ? ಇಲ್ಲ, ನಮಗೆ ಕೂಡ ಟ್ರೈನಿಂಗ್ಸ್ ಇರ್ತದೆ, ನಮ್ಮನ್ನು ಕೂಡ ಅಪ್ಡೇಟ್ ಮಾಡ್ತಾರೆ, ನಾವು ಕೂಡ ಅಪ್ಡೇಟ್ ಆಗ್ತಾ ಬರ್ತೀವಿ ಡೈಲಿ. ಈಗ ಸರ್ ಹೇಳ್ತಾ ಇದ್ರು ಐಗಾಟ್ ಫಾರ್ಮ್ ಬಂದಿದೆ ಮ್ಯಾಮ್, ಅದೆಲ್ಲ ನಾವು ಟ್ರೈನಿಂಗ್ ಮಾಡಬೇಕು ಕೊಡಬೇಕು ಅಂತ. ನಾನು ಕೂಡ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲೇ ಇದು ಬಂದೆ, ನಾನು ಸುಮಾರು ಟ್ರೈನಿಂಗ್ಸ್ ಕೂಡ ತಗೊಂಡು ಅಟೆಂಡು ಮಾಡಿದೆ ಮತ್ತು ಮಾಡಿಸಿ ಬಂದ್ವಿ. ಸೊ ಇದೆಲ್ಲ ಡೈಲಿ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಕೂಡ ಚೇಂಜಸ್ ಆಗ್ತಾ ಹೋಗ್ತದೆ. ನಾವು ಕೂಡ ನಮ್ಮನ್ನು ಅಪ್ಡೇಟ್ ಮಾಡ್ಕೊತಾ ಇರ್ತೀವಿ, ನಾವು ಕೂಡ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀವಿ. ಒಂದ್ಸಲ ಆಫೀಸರ್ ಆದರೆ ಮುಗೀತು, ಚೆನ್ನಾಗಾಗ್ಬಿಡ್ತು, ಲೈಫ್ ಸೆಟ್ಲ್ ಆಗ್ಬಿಡ್ತು ಅಂತ ಏನಿರಲ್ಲ. ಎಲ್ಲದೂ ಎಲ್ಲ ಜನಕ್ಕೂ ಅನುಕೂಲವನ್ನು ಮಾಡಿಕೊಡೋ ಅಂಥ ನಿಟ್ಟಿನಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸಬೇಕು. ನಾನು ವಿದ್ಯಾರ್ಥಿಗಳಲ್ಲಿ ಹೇಳೋದು ಇಷ್ಟೇ, ನೀವು ಎಷ್ಟು ಶ್ರಮವನ್ನು ಹಾಕ್ತೀರಾ, ಎಷ್ಟು ಗಂಟೆಗಳ ಕಾಲ ಓದ್ತೀರಾ, ಹೇಗೆ ಅದನ್ನು ರೂಢಿಸ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಯಶಸ್ಸು ನಿಂತಿರುತ್ತೆ. ನಿಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ಚೆನ್ನಾಗಿ ಓದಿ ಎಲ್ಲರೂ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಒಳ್ಳೆಯ ಹೆಸರು ತೆಗೆದುಕೊಂಡು ಬನ್ನಿ ಅಂತ ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ ನಮಸ್ತೆ. ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಪರೀಕ್ಷಾ ಪೂರ್ವ ತಯಾರಿ ಬಗ್ಗೆ ಸುದೀರ್ಘವಾಗಿ ತಿಳಿಸಿಕೊಟ್ಟಂತಹ ಮೈಸೂರು ಮಹಾನಗರ ಪಾಲಿಕೆ ಹೆಚ್ಚುವರಿ ಆಯುಕ್ತರಾದ BN ವೀಣಾ ಮೇಡಮ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ಮತ್ತೊಬ್ಬರು ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ M. ಬಾಲಸುಬ್ರಹ್ಮಣ್ಯ ಸರ್, ಜಂಟಿ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ ಮೈಸೂರು ವಿಭಾಗ, ಅವರು ತಮ್ಮೆಲ್ಲರ ಕುರಿತು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. Respected dignitaries on the dais and my dear aspirants, very good morning to one and all. Attaining IAS ಅಥವಾ KS ಏನಿದೆಯಲ್ಲ, ಅಥವಾ ಎನಿ ಅದರ್ ಪೋಸ್ಟ್ ಫಾರ್ ದಟ್ ಮ್ಯಾಟರ್ ಥ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್, ಇಟ್ಸ್ ಅ ವೆರಿ ಲಾಂಗ್ ರೋಡ್, ಇಟ್ಸ್ ಅ ಲಾಂಗ್ ಜರ್ನಿ. ಒಬ್ಬರ ಲೈಫಲ್ಲಿ ನಾನು ಡಿಸೈಡ್ ಮಾಡ್ತೀನಿ ನಾನು ಥ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಒಂದನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಅಂದರೆ ಇಟ್ಸ್ ಅ ವೆರಿ ಲಾಂಗ್ ರೋಡ್. ಬಟ್ ಯಾವುದೇ ಒಂದು ದೊಡ್ಡ ಪ್ರಯಾಣ ನಾವು ಶುರು ಮಾಡಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಸ್ಟಾರ್ಟ್ ವಿತ್ ಸ್ಮಾಲ್ ಸ್ಟೆಪ್ಸ್. ಅಂದರೆ ಈ ಕನಸು ಅಂತ ಹೇಳೋದು, ನಿಮಗೆ ನನ್ನ ವಿಷಯಕ್ಕೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ತಾಯಿ ನನ್ನನ್ನು ನನಗೆ ಬುದ್ಧಿ ತಿಳಿದಾಗಿಂದ ನೀನು KS ಆಫೀಸರ್ ಆಗಬೇಕು ಅಂತ ಹೇಳ್ತಾಯಿದ್ರು ಯಾವಾಗಲೂ. ಮತ್ತು ಅದರ ಜೊತೆಗೆ ನಮ್ಮ ಮನೆಯಲ್ಲಿ ಒಂದು ರೀತಿ ಓದುವಂಥ ಒಂದು ಎನ್ವಿರಾನ್ಮೆಂಟ್ ಇತ್ತು. ಅಂದರೆ ಮೊದಲಿಂದ ನಮ್ಮ ಮನೆಯಲ್ಲಿ ಲೈಬ್ರರಿಗೆ ಮೆಂಬರ್ಸ್ ಆಗುವಂಥದ್ದು. ಸೊ ನನಗೆ ಎಕ್ಸಾಮ್ಗೆ ಅಂತ ನಾನು ಪ್ರಿಪೇರ್ ಆಗಿದ್ದಿಲ್ಲ. ಇದು ನನಗೆ ಜ್ಞಾಪಕ 7th ಸ್ಟ್ಯಾಂಡರ್ಡಿಂದ ಎವ್ರಿ ಡೇ ಲೈಬ್ರರಿಗೆ ಹೋಗ್ತಾಯಿದ್ವಿ, ಕೈಗೆ ಸಿಕ್ತದೆಲ್ಲ ಓದ್ತಾಯಿದ್ದೆ. ಅಂದರೆ ಚಿಕ್ಕ ವಯಸ್ಸಲ್ಲೇ ನಾವೆಲ್ಸ್ ಎಲ್ಲ ಓದೋಕ್ಕೆ ನಮ್ಮ ಮನೇಲಿ ಬಿಡ್ತಾಯಿದ್ರು. ಅಂದರೆ ಈಗ ಎಲ್ಲರೂ ಹೇಳ್ತಾರೆ ಇಷ್ಟು 10 ವರ್ಷಕ್ಕೆ 11 ವರ್ಷಕ್ಕೆಲ್ಲ ನಾವೆಲ್ಸ್ ಎಲ್ಲ ಓದಬಾರ್ದು ಅಂತಲ್ಲ. ನಾವೆಲ್ಸ್ ಓದಿ ಅದನ್ನು ಅರ್ಥ ಮಾಡ್ಕೊಳ್ಳೋಂಥ, ಅಥವಾ ಸಿನಿಮಾದಿಂದಲೂ ಅಷ್ಟೇ. ನಮ್ಮ ಮನೇಲಿ ನಾವು ರೆಗ್ಯುಲರಾಗಿ ಎಲ್ಲ ಥರ ಸಿನಿಮಾಗಳು ನೋಡ್ತೀವಿ. ಇಂಗ್ಲೀಷ್ ಸಿನಿಮಾ ಇರ್ಬೋದು, ತಮಿಳು, ತೆಲುಗು, ಈ ಥರದ್ದೆಲ್ಲ ಸ್ವಲ್ಪ ಕಡಿಮೆ ನೋಡ್ತಾಯಿದ್ವಿ. ಬಟ್ ಕನ್ನಡ, ಹಿಂದಿ, ಇಂಗ್ಲೀಷ್ ಎವ್ರಿ ವೀಕ್ ಆಗಿನ ಕಾಲದಲ್ಲಿ ಥಿಯೇಟರ್ಸ್ಗೆ ಹೋಗೇ ಸಿನಿಮಾ ನೋಡ್ತಾಯಿದ್ವಿ ನಾವು. ಅಂದರೆ ನಮ್ಮ ಋಗ್ವೇದದಲ್ಲಿ ಹೇಳೋ ಥರ ಜ್ಞಾನ ಎಲ್ಲ ಕಡೆಯಿಂದಲೂ ಬರುತ್ತೆ. ಇಟ್ ಈಸ್ ನಾಟ್ ಜಸ್ಟ್ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಕಲಿಯೋದ್ರಿಂದ ಬರೋ ಅಂಥದ್ದಲ್ಲ. ಲೈಬ್ರರಿನಲ್ಲೂ ಅಷ್ಟೇ, ಯು ರೀಡ್ ಎವ್ರಿಥಿಂಗ್. ನ್ಯೂಸ್ ಪೇಪರ್ ಅಂತೂ ಕಂಪಲ್ಸರಿ ಓದ್ತಾ ಇದ್ವಿ. ಬೆಳಗ್ಗೆ ಕನ್ನಡ ಬರ್ತಾಯಿತ್ತು ಅಷ್ಟೇ, ಪ್ರಜಾವಾಣಿ ಒಂದು ತರಿಸ್ತಾಯಿದ್ರು, ಇಂಗ್ಲೀಷ್ ನ್ಯೂಸ್ ಪೇಪರ್ ಏನು ಬರ್ತಿರಲಿಲ್ಲ. ಬಟ್ ಆಮೇಲೆ ಎಕ್ಸಾಮ್ ತೊಗೋಬೇಕು ಅಂತ ಆದಮೇಲೆ ಐ ಸ್ಟಾರ್ಟೆಡ್ ರೀಡಿಂಗ್ ನ್ಯೂಸ್ ಪೇಪರ್ ಎವ್ರಿ ಡೇ. ಎಡಿಟೋರಿಯಲ್ಸು ಇದು ಅದೆಲ್ಲ ಓದಲೇಬೇಕು. ಮತ್ತು ನಾನು ಎಕ್ಸಾಮಿಗೆ ಪ್ರಿಪೇರ್ ಆಗುವಾಗ ನಂದು ಬಂದಿದ್ದಾನೆ ಮೇಜರ್ ಇದ್ದಿದ್ದು ಬಾಟ್ನಿ, ಮೈಕ್ರೋಬಯಾಲಜಿ ಮತ್ತು ಬಯೋಕೆಮಿಸ್ಟ್ರಿ. ಬಯೋಕೆಮಿಸ್ಟ್ರಿ ಎಕ್ಸಾಮಲ್ಲಿ ಅದು ಇರೋದೇ ಇಲ್ಲ, ಬಾಟ್ನಿ ಒಂದೇ ಇರ್ತಾಯಿದ್ದು. ಇನ್ನು ಉಳಿದಿದ್ದು ಒಂದೊಂದು ಸಬ್ಜೆಕ್ಟು ನಾನು ಝುವಾಲಜಿ ತೊಗೊಂಡಿದ್ದೆ. ಸೊ ಅದನ್ನು ನಾನು ಲೈಬ್ರರಿಲಿ ಕೂತ್ಕೊಂಡು ಲಿಟ್ರಲಿ ಐ ಮೇಡ್ ನೋಟ್ಸ್ ಬೈ ಹ್ಯಾಂಡ್, ಎಲ್ಲ ಕೈಯಲ್ಲಿ ಬರೆದು ನೋಟ್ಸ್ ಪ್ರಿಪೇರ್ ಮಾಡಿದ್ದೆ ನಾನು. ಸೊ ಹಂಗಾಗಿ ಒಬ್ಬ ವಿದ್ಯಾರ್ಥಿಗೆ ಬೇರೆ ಬೇರೆ ಥರ ಮೆಮೊರಿಗಳಿರುತ್ತೆ. ಒಂದು ಓದುವಂಥ ಮೆಮೊರಿ ಒಂದಿರುತ್ತೆ, ಮತ್ತು ಬರೆದಿರೋದು ಒಂದು ಮೆಮೊರಿ ಇರುತ್ತೆ. ನನಗೆ ಕ್ವೆಶ್ಚನ್ ಪೇಪರಲ್ಲಿ ಯಾವುದೋ ಒಂದು ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ನಾನು ಬರೆಯೋಕ್ಕೆ ಶುರು ಮಾಡಿದ್ರೆ ಉತ್ತರನ, ನನಗೆ ಆ ರೈಟಿಂಗ್ ಮೆಮೊರಿ ನನಗೆ ಕಣ್ಮುಂದೆ ಬರ್ತಾಯಿತ್ತು. ಈ ಥರ ಬರೀಬೇಕು ಈ ಪ್ರಶ್ನೆಗೆ ಇಷ್ಟು ಉತ್ತರ ಅಂತ. ಜಸ್ಟ್ ಬಿಕಾಸ್ ನಾನು ನೋಟ್ಸ್ ಕೈಯಾರೆ ಮಾಡಿದ್ದೆ, ಸೊ ನನಗೆ ಈ ಪ್ರಶ್ನೆಗೆ ಇಷ್ಟು ಉತ್ತರ ಬರೀಬೇಕು ಅನ್ನೋದನ್ನೂ ನನಗೆ ಗೊತ್ತಿರ್ತಾಯಿತ್ತು.
ಎಸ್ಪೆಷಲಿ ವೆನ್ ಯು ಗೋ ಫಾರ್ ಅಂದರೆ ಈಗ ನಿಮ್ಮ ಪ್ರಿಲಿಮ್ಸ್ ಎಲ್ಲ ಇದರಲ್ಲೇ ಇರುತ್ತೆ, ಎಸ್ಸೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ನಿಮಗೆ ಮೇನ್ಸ್ಗೆಲ್ಲ ಹೋದಾಗ ರೈಟಿಂಗಲ್ಲಿ ಬರೀಬೇಕು ಅಥವಾ ಎಸ್ಸೇಸ್, ಎಸ್ಪೆಷಲಿ ಎಸ್ಸೇಸ್ ಬರೆಯುವಾಗ ನಿಮಗೆ ಎಷ್ಟೆಲ್ಲ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ರೆ ತುಂಬ ನಾಲೆಡ್ಜ್ ಇರಬೇಕಾಗುತ್ತೆ. ಮತ್ತು ಭಾಷೆನ ಹೆಂಗೆ ಪ್ರಯೋಗ ಮಾಡಬೇಕು ಅನ್ನೋದನ್ನು ನೀವು ಕಲ್ತ್ಕೋಬೇಕು ಅಂತ ಹೇಳಿದ್ರೆ ನೀವು ಎಲ್ಲ ಥರದ, ಅಂದರೆ ಈಗ ಚುಟ್ಕಗಳಿರುತ್ತೆ, ಒಂದು ನಾವು ನ್ಯೂಸ್ ಪೇಪರಲ್ಲಿ ನೋಡಿದ್ರೆ ತುಂಬ ಏನಂತ ಇಂಟೆಲೆಕ್ಚುಯಲ್ ಆಗಿ ಬರೆದಿರೋಂಥ ಕೆಲವು ಆರ್ಟಿಕಲ್ಸ್ ಇರುತ್ತೆ, ಕೆಲವು ತಮಾಷೆಗೋಸ್ಕರ ಬರೆದಿರೋ ಆರ್ಟಿಕಲ್ಸ್. ಅಂದರೆ ಅಲ್ಲಿ ಕನ್ನಡ ಅಥವಾ ಇಂಗ್ಲೀಷ್ನ ಪದಪ್ರಯೋಗಗಳು ಹೆಂಗಾಗಿರುತ್ತೆ ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ. ಹಾಗಾಗಿ ಎಷ್ಟು ಓದ್ತೀರೋ ಅಷ್ಟು ಬರೆದೂ ನೀವೆಲ್ಲರೂ ಪ್ರಯತ್ನ ಪಡಲೇಬೇಕು. ಅರ್ಥ ಆಯ್ತಾ? ಸೊ ನಾನು ಹಳೆ ಕ್ವೆಶ್ಚನ್ ಪೇಪರ್ಸು ನಾನು ತುಂಬ ಓದ್ಕೊಂಡು ಅವುಗಳಿಗೆಲ್ಲ ಆನ್ಸರೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಆದರೆ ನಾನು ಹೆಂಗೆ ಪ್ರಿಪೇರ್ ಆಗಿದೆ ಅಂದರೆ, ನಾನು ಪ್ರಿಪೇರ್ ಆಗಿರೋ ನೀವು ಆಗಬೇಕು ಅಂತಲ್ಲ, ಎಲ್ಲರದು ಒಂದೊಂದು ಅಪ್ರೋಚ್ ಇಂಡಿವಿಜುವಲ್ ಆಗಿರುತ್ತೆ. ಮೇಡಮ್ ಹೇಳಿದ್ದು ಅವ್ರದ್ದು ಪಾಪ ಅವ್ರದ್ದು ಬೇರೆ ಥರ ಅಪ್ರೋಚ್ ಇರುತ್ತೆ. ಈಗ ನಂದು ಇಂಡಿವಿಜುವಲ್ ನಾನು ಹೆಂಗೆ ಪ್ರಿಪೇರ್ ಆಗಿದೆ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಹಂಗಾಗಿ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರನೇ ಮಾಡಬೇಕು. ನಾನು ನೋಡಿದ್ದೀನಿ ಎಷ್ಟೋ ಅವಾಗಿದ್ದಂಥ ಸ್ಟೂಡೆಂಟ್ಸ್ಗಳೆಲ್ಲ ಎಷ್ಟು ಓದ್ತಾಯಿದ್ರು ಅಂತ ಹೇಳಿದ್ರೆ, ಐ ಡೋಂಟ್ ನೋ, ನಿಮ್ಗಳಿಗೂ ಗೊತ್ತಿರ್ಬೋದು. ಒಬ್ಬ ಹುಡುಗ ಅಂತೂ ಬಕೆಟ್ ಒಳಗಡೆ ಕಾಲು ಹಾಕ್ಕೊಂಡು ಓದ್ತಾ ಇದ್ದ. ಐ ಡೋಂಟ್ ನೋ, ಅವ್ನ ಬಾಡಿ ಹೀಟ್ ಆಗ್ತಿತ್ತೋ ಏನೋ, ಅಷ್ಟು ಓದೋರು. ಐ ಡೋಂಟ್ ನೋ, ನಾನು ಅಷ್ಟೊಂದೆಲ್ಲ ಬಿಕಾಸ್ ನಾನು ಹೇಳಿದ್ನಲ್ಲ ನಿಮಗೆ, ಐ ವಾಸ್ ನಾಟ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್, ಜಸ್ಟ್ ಟು ಗೇನ್ ನಾಲೆಡ್ಜ್ ಎವ್ರಿ ಡೇ. ಕೈಗೆ ಸಿಕ್ಕಿದ ಪುಸ್ತಕಗಳೆಲ್ಲ ಓದಬೇಕು, ಇಂಗ್ಲೀಷ್ ಕನ್ನಡದಲ್ಲಿ. ಒಳ್ಳೆ ಲಿಟ್ರೇಚರು ಕೆಟ್ಟ ಲಿಟ್ರೇಚರು ಅನ್ನೋದು ಯಾವುದೂ ಇರಲ್ಲ. ನಾನು ಹೇಳೋದು ಅದರಿಂದ ನಾವೇನು ತೊಗೋಬೇಕು ಅಂತ ಅಷ್ಟೇ. ಭಾಷಾ ಪ್ರಯೋಗನ ಫಸ್ಟ್ ಕಲ್ತ್ಕೊಳ್ಳಿ. ಮತ್ತು ನಿಮ್ಮ ಸಂವಹನ ಏನಿದೆ, ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಟಾಕ್ ವಿತ್ ಎಲ್ಡರ್ಸ್ ಜೊತೆ ಹೆಂಗೆ ಮಾತಾಡ್ತೀರಾ, ನಿಮ್ಮ ಟೀಚರ್ಸ್ ಜೊತೆ ಹೆಂಗೆ ಮಾತಾಡ್ತೀರಾ, ಮಕ್ಕಳ ಜೊತೆ ಹೆಂಗೆ ಮಾತಾಡ್ತೀರಾ, ಇದೆಲ್ಲ ತುಂಬ ಮುಖ್ಯ. ಅಂದರೆ ನಾನು ನಿಜ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಸತ್ಯ ನಂಗೆ ಹೇಳೋಕ್ಕಾಗಲ್ಲ. ಡಿಪ್ಲೊಮ್ಯಾಟಿಕ್ಕಾಗಿ ಮಾತಾಡೋದನ್ನು ಕಲ್ತ್ಕೊಬೇಕು. ಎಸ್ಪೆಷಲಿ ವೆನ್ ಯು ಕಮ್ ಟು ಗೌರ್ಮೆಂಟ್ ಸರ್ವೀಸಸ್ ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಿಪ್ಲೊಮ್ಯಾಟಿಕ್ಕಾಗಿ ಹೆಂಗೆ ಮಾತಾಡಬೇಕು ಎಲ್ಲ. ಬಿಕಾಸ್ ಈಗ ನಾನು ಮ್ಯಾನೇಜಿಂಗ್ 4 ಡಿಸ್ಟ್ರಿಕ್ಟ್ಸ್, ಮೈಸೂರು, ಮಂಡ್ಯ, ಚಾಮರಾಜನಗರ ಆ್ಯಂಡ್ ಕೂರ್ಗ. ಈಗ ನಮ್ಮ ಇಲಾಖೆಯಲ್ಲಿ ಬರೋವಂಥ ಹೆಚ್ಚು ಕಡಿಮೆ 1 ಲಕ್ಷ ಜನ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ. ಏನೇನೋ ಪ್ರಾಬ್ಲಮ್ಸ್ ಬರುತ್ತೆ ಅಲ್ಲಿ. ಅಫ್ಕೋರ್ಸ್ ಅಲ್ಲಲ್ಲಿ ನಾವು ಸರ್ಕಲ್ಸ್ ಥರ ಮಾಡಿ ಆಫೀಸರ್ಸ್ ಇದ್ದಾರೆ ಅಟೆಂಡ್ ಮಾಡೋದಕ್ಕೆ. ಅವ್ರ ಕೈಲಿ ಆಗಲಿಲ್ಲ ಅಂತೇಳಿದ್ರೆ ನೇರವಾಗಿ ಬರ್ತಾರೆ ನಮ್ಮ ಹತ್ರ. ಕಂಪ್ಲೇಂಟ್ಸ್ ಬರುತ್ತೆ, ಆಫೀಸರ್ಸ್ ಮೇಲೆ ಕಂಪ್ಲೇಂಟ್ಸ್ ಬರುತ್ತೆ, ಅಥವಾ ಅವ್ರದ್ದು ಬಿಸ್ನೆಸ್ಸಲ್ಲಿರೋದು ಯಾವ್ಯಾವುದೋ ಕಂಪ್ಲೇಂಟ್ಸ್ ನಮ್ಮ ಹತ್ರ ತೊಗೊಂಬರ್ತಾರೆ. ಅವ್ರನ್ನೆಲ್ಲ ಹ್ಯಾಂಡ್ಲ್ ಮಾಡಬೇಕು ಅಂತ ಹೇಳಿದ್ರೆ ದರ್ಪದಿಂದ ಹ್ಯಾಂಡ್ಲ್ ಮಾಡೋಕ್ಕಲ್ಲ, ಮೇಡಮ್ ಹೇಳ್ದಂಗೆ. ಅರ್ಥ ಆಯ್ತಾ? ಅವರನ್ನು ಕನ್ವಿನ್ಸ್ ಮಾಡಬೇಕು, ಅವ್ರನ್ನ ಗೌರವದಿಂದ ಕಾಣಲೇಬೇಕಿದ್ರೆ ನಾವೆಲ್ಲ ಕೂತಿರೋದು ಗೌರ್ಮೆಂಟ್ ಆಫೀಸಲ್ಲಿರೋದ್ರಿಂದ ಫಸ್ಟು ಅವ್ರಿಗೆ ಕೂತ್ಕೊಳ್ಳಿ ಅಂತ ಹೇಳಬೇಕಾಗುತ್ತೆ. ಆಮೇಲೆ ನಿಮ್ದು ಏನಿದೆ ಪ್ರಾಬ್ಲಮ್ ಹೇಳಿ ಅಂತ ಹೇಳ್ಬೇಕು. ಇಟ್ಸ್ ಅ ಪಬ್ಲಿಕ್ ಆಫೀಸ್. ನಮ್ಮ ಮನೆಗೆ ಬಂದರೆ ನಾನು ಹೇಳ್ಬೋದು, ನನಗೆ ಇಟ್ಸ್ ಮೈ ಪ್ರಿರೋಗೇಟಿವ್, ನಾವು ಕೂತ್ಕೊಳ್ಳಿ ಅಂತ ಹೇಳ್ಬೋದು, ಇಲ್ಲ ಆಚೆ ಹೋಗು ಅಂತ ಹೇಳ್ಬೋದು. ಆದರೆ ಗೌರ್ಮೆಂಟ್ ಆಫೀಸ್ಗಳು ನಂಗೆ ಹೇಳೋಕ್ಕಾಗಲ್ಲ. ಅದಿರೋದೇ ಇಟ್ಸ್ ಅ ಪಬ್ಲಿಕ್ ಸರ್ವಿಸ್ ಇರೋದ್ರಿಂದ ಎಲ್ಲರೂ ಬಂದ ತಕ್ಷಣ ಗೌರವದಿಂದ ಕೂತ್ಕೊಳ್ಳಿ, ನಿಮ್ದೇನು ಪ್ರಾಬ್ಲಮ್ ಇದೆ ಅಂತ ನಾವು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ ಕೋಚಿಂಗ್ ಏನಿತ್ತು ನಿಮಗೆ, ಇಟ್ ವಾಸ್ ನಾಟ್ ಕನ್ಫೈನ್ಡ್ ಟು ಜಸ್ಟ್ ಸಿಲೆಬಸ್ ಏನಿದೆ ಅದನ್ನಷ್ಟೇ ಹೇಳ್ಕೊಡೋಕ್ಕೆ ಮಾಡಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಟ್ ವಾಸ್ ಆಲ್ಸೋ ಅಬೌಟ್ ಇನ್ಕಲ್ಕೇಟಿಂಗ್ ಕ್ಯಾರೆಕ್ಟರ್ ಆ್ಯಂಡ್ ಇಂಟಿಗ್ರಿಟಿ, ವೆರಿ ಮಚ್ ರಿಕ್ವೈರ್ಡ್ ಫಾರ್ ಎ ಫ್ಯೂಚರ್ ಆಸ್ಪೈರಿಂಗ್ ಪಬ್ಲಿಕ್ ಸರ್ವೆಂಟ್ಸ್. ಆಯಿತಾ? ಸೊ ಪ್ಲೀಸ್ ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್ ದಟ್ ಗೋಲ್ ಈಸ್ ನಾಟ್ ಜಸ್ಟ್ 3 letter ಟೈಟಲ್ IAS ಅಥವಾ KS ಅಲ್ಲ. ರೆಸ್ಪಾನ್ಸಿಬಿಲಿಟಿ ಟು ಸರ್ವ್ ದ ಅಂಡರ್ ಪ್ರಿವಿಲೇಜ್ಡ್ ನೇಷನ್, ಅದೇ ಮುಖ್ಯ ಆಗುತ್ತೆ. ನೀವು ಯಾವುದೇ ಪೋಸ್ಟ್ಗೆ ಹೋದರೂ, ನಾನು ಇವಾಗಲೇ ಹೇಳ್ದಂಗೆ ನಿಮಗೆ ಮುಖ್ಯವಾಗಿ ಅಂಡರ್ ಪ್ರಿವಿಲೇಜ್ಡ್ ಅಂದರೆ ಯಾರಿಗೆಲ್ಲ ಸರ್ಕಾರದ ಸೌಲಭ್ಯಗಳು ತಲುಪಿಲ್ಲ ಅಂತ ಲಾಸ್ಟ್ ಪರ್ಸನ್ಗೂ ರೀಚ್ ಆಗೋಕ್ಕೆ ಪ್ರಯತ್ನ ಪಡಬೇಕು. ಮತ್ತು ದೇಶನೇ ನಮಗೆ ಫಸ್ಟ್ ಪ್ರಯಾರಿಟಿ. ಇಂಟ್ರೆಸ್ಟ್ ಈಸ್ ನೇಷನ್ ಫಸ್ಟ್. ಒಂದು ಮಾತಿದೆ, ಶೀಲಂ ಪರಮಭೂಷಣಂ ಅಂತ. ಆಯಿತಾ? ಕ್ಯಾರೆಕ್ಟರ್ ಇಸ್ ದ ಹೈಯೆಸ್ಟ್ ವರ್ಚ್ಯೂ. ನಿಮ್ಮ ಕ್ಯಾರೆಕ್ಟರ್ ಏನಿದೆ ಅದು ಫಸ್ಟ್ ಬರುತ್ತೆ. ಯಾವಾಗ ನಾವು ಒಳ್ಳೆ ಬಟ್ಟೆ, ಒಳ್ಳೆ ಒಡವೆ, ವಸ್ತ್ರ ಧರಿಸೋದು ಮುಖ್ಯ ಆಗಲ್ಲ, ಒಳ್ಳೆ ಕ್ಯಾರೆಕ್ಟ್ರನ್ನ ಡೆವಲಪ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ನಮಗೆ ಪರಮಭೂಷಣ. ಅಂದರೆ ನಮಗೆ ಚೆನ್ನಾಗಿ ಕಾಣಿಸೋದು ಅದೇನೆ. ಆಮೇಲೆ ಪ್ಲೀಸ್ ಆಲ್ವೇಸ್ ಮೇಂಟೈನ್ ಎಥಿಕಲ್ ಕಾಂಟ್ಯಾಕ್ಟ್ ಇನ್ ಫ್ಯೂಚರ್, ವೇರ್ ಎವರ್ ಯುವರ್ ಕೆರಿಯರ್ ಬೇಬಿ. ಎಲ್ಲಿರೋಷ್ಟು ಜನದ್ದು IAS ಆಗುತ್ತೆ, KS ಆಗುತ್ತೆ ಅಂತ
ನೀವೆಲ್ಲ ಪ್ರಯತ್ನ ಪಡಿ. ಆದರೆ ಎಲ್ಲರಿಗೂ ಆಗುತ್ತೆ ಅಂತಲೂ ಹೇಳೋಕ್ಕೆ ಬರೋದು. ಇವತ್ತಿರೋಂಥ ಕಾಂಪಿಟೇಟಿವ್ ನೀವು ಯಾವುದೇ ಫೀಲ್ಡ್ಗೆ ಹೋಗಿ, ಆಯಿತಾ. ಸೊ ಎಥಿಕಲ್ ಬಿಹೇವಿಯರನ್ನು ನೀವು ಇಟ್ಕೋಬೇಕು, ಅಂದರೆ ನೈತಿಕತೆ ಉಳಿಸ್ಕೊಬೇಕು ಅಂತ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಫೈನಲಿ ಐ ಟೇಕ್ ದಿಸ್ ಆಪರ್ಚುನಿಟಿ ಟು ವಿಶ್ ಎವ್ರಿ ಒನ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂಸ್. ಥ್ಯಾಂಕ್ ಯು. ಜೈ ಹಿಂದ್. ಒನ್ ಆ್ಯಂಡ್ ಆಲ್ ಹ್ಯಾವ್ ಅ ಗ್ರೇಟ್ ಡೇ. ತಮಗೆಲ್ಲರಿಗೂ ಶುಭ ಹಾರೈಸಿದಂತಹ ಎಂ ಬಾಲಸುಬ್ರಹ್ಮಣ್ಯ ಸರ್, ಜಂಟಿ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ, ಮೈಸೂರು, ಇವರಿಗೆ ತಮ್ಮ ಎಲ್ಲರ ಪರವಾಗಿ ಹಾಗೂ ವಿವಿ ವತಿಯಿಂದ ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ. ಗಣ್ಯರಿಗೆ ವಿವಿ ವತಿಯಿಂದ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ನಮ್ಮ ಅಧಿಕಾರಿ ವರ್ಗದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. नमस्ते. जातस्य हि ध्रुवो मृत्युध्रुवं जन्ममृतस्य च तस्मादपरिहार्यार्थेन त्वं शोचितुमर्हसि. All the living entities that have come into existence have to leave one day. As birth is the nature of existence, death is the consequence. Today, if we recall the people of the past, it is just because of the philanthropic deeds or the benevolent deeds that they have rendered to the mankind. And undoubtedly today, the Karnataka State Open University Competitive Examinations Training Center has been rendering service on the same lines. My sincere salutations to the dedication of all the teachers who have been showering knowledge onto us of all tangible and intangible forms, and also the benevolent deeds of the competent authorities of the institution, including the Vice Chancellor, the Registrar, and also Satyanarayan Gowda sir and others. And also my special sincere thanks to Ganesh sir, Santosh Anna, I'm unable to recall the names, Nitin Anna, and Siddhesh sir, and all dear students who have been here. And also it was a great privilege to conduct science and technology classes here. I am Anurag Kulkarni from Belagavi district in the northwestern regions of Karnataka, from a village named Yadgud. I am a mechanical engineering graduate. During my engineering, I have completed a 6 months research-based project at DRDO, Defense Research and Development Organization, Bengaluru. I worked on unmanned aerial vehicles. I have cleared examinations, the grade A level examinations in the defense sector for Indian Army and Air Force. I've been shortlisted 5 times, but unfortunately I couldn't clear till date. But I've been shortlisted again. The very intent of saying this was, there is an all India examination which I too cleared, but prior to this, I never received any formal training as such. But here, there has been a conducive environment to bring out that holistic development in us. I sincerely thank for providing this opportunity. Thank you so much. Dhanyavada. ಅನುರಾಗ್ ಕುಲಕರ್ಣಿ ಅವರಿಗೆ ಧನ್ಯವಾದಗಳು. ಮೊದಲನೇದಾಗಿ KSOU ಹಲ್ಸೆ ಸರ್ಗೂ ಹಾಗೂ ಸತ್ಯನಾರಾಯಣ ಗೌಡ್ರ ಸರ್ಗೂ, ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಡಿಗ್ರಿ ಮುಗಿಸಿ ಲಾಸ್ಟ್ ಅಕ್ಟೋಬರಲ್ಲಿ ತಾನೇ ಕೂತಿದ್ದೆ. ನಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದಿಂದ ನಮಗೇನು ಸಿಕ್ಕಿದೆ ಅಂದರೆ, ಎಲ್ಲೋ ಒಂದು ರೀತಿ ಮೋಡಗಳೇ ಎಲ್ಲ ಕೂಡಿ ಮುಸುಕಾಗಿರೋ ಒಂದು ಕಾಡಿಗೆ ಎಲ್ಲೋ ಸೂರ್ಯ ಹುಟ್ಟಿ ಒಂದು ಕಿರಣ ತಂದೇನೋ ಅನ್ನೋ ಒಂದು ಒಪ್ಪು ಬಂದಿದೆ. ಯಾಕಂದರೆ ನಾನು ಏನು ಹೇಳ್ಬೇಕಂದ್ರೆ, ಪೂಜೆ ವಿಫಲ ಆಗ್ಬೋದು, ಪ್ರಯತ್ನ ವಿಫಲ ಆಗ್ಬೋದು, ಆದರೆ ಪರಿಶ್ರಮ ಯಾವತ್ತೂ ವಿಫಲ ಆಗಲ್ಲ ಅಂತ ನಾನು ನಂಬಿದ್ದೀನಿ. ಯಾಕಂದರೆ
ನಾನು ಒಂದು ಹೇಳ್ತೀನಿ, ಇವತ್ತು ನಮ್ಗೆ ಎಷ್ಟೊಂದು ಜನಕ್ಕೆ ಮೂರೇ ವಿಷಯದಲ್ಲಿ ಫೇಲ್ಯೂರ್ಸ್ ಆಗೋದು ನಾವು. ಒಂದು ಸೋಷಲ್ ಮೀಡಿಯಾ, ಇನ್ನೊಂದು ಹುಡುಗನ ಹುಡುಗಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್, ಇದೊಂದು ಅಲ್ಲ ಸ್ವಲ್ಪ ಸತ್ಯಾಂಶ. ಅದು ಬಿಟ್ಟರೆ ಇನ್ನೊಂದು ಏನಪ್ಪ ಅಂದರೆ ಎಕ್ಸಾಮ್ ಯಾಕೆ ಮಾಡ್ತಾ ಇಲ್ಲ, ಡಿಲೇ ಆಗ್ತಾ ಇದ್ದೀವಿ, ಸಕ್ಸಸ್ ಯಾಕೆ ಬೇಗ ಸಿಗುತ್ತೆ ಅಂತ. ಯಾವತ್ತೂ ಒಂದು ತಿಳ್ಕೊಳ್ಳಿ, ಒನ್ ಮ್ಯಾನ್ ಒನ್ ಡಿಸಿಷನ್ ಒನ್ ವಿಷನ್, ಏನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಯಾರನ್ನೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಒಂದು ಈ ವಿಶ್ವವಿದ್ಯಾಲಯ KSO ನನಗೆ ತಿಳಿಸಿರೋದು ಏನಂದರೆ, ಟ್ಯಾಲೆಂಟ್ ಇದೊಂದು ಮುಂದೆ ಬರ್ತಾನೆ. ಲೈಕ್ ನನ್ನ ಒಂದು ಭಾಷೆಯಲ್ಲಿ ಹೇಳಬೇಕು ಅಂದರೆ ಕಾದು ಬಂಡೆ ಸಿಡಿಲೇಬೇಕು. ಅದು ನನ್ನ ಒಂದು ಇವತ್ತಲ್ಲ ನಾಳೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಯಾವಾಗ ಅಂತ. ಮುಂದೊಂದು ದಿನ ಏನಾರು ಇದ್ದರೆ ನಾನು ಇಲ್ಲಿಗೆ ನನಗೆ ಪೊಲಿಟಿಷಿಯನ್ ಆಗಬೇಕು ಅಂತ ಭಾಳ ಆಸೆ. ಮುಂದೊಂದು ದಿನ ನೀವು ಬನ್ನಿ, ನಾನು ಬರೋಣ. ಮುಂದೆ ಏನಂದರೆ ಲೈಕ್ ಸತ್ಯನಾರಾಯಣ ಸರ್ ಹೇಳ್ತಾಯಿದ್ರು, 56,432 ಹುದ್ದೆಯಲ್ಲಿ ಎಲ್ಲ ನನ್ನ ಮಕ್ಕಳು ಸೇರ್ಕೊಬಿಡ್ಬೇಕು, ನಮ್ಮ ಮಕ್ಕಳು ಸೇರಿಬಿಡ್ಬೇಕು ಅಂತ ಹೇಳ್ತಾಯಿದ್ರು. ನಾನು ಹೇಳೋದೇನೆಂದರೆ, ಎಲ್ಲ ಬರೀ IAS KS ಇದೆ ಅಂತಲ್ಲ, ಸಮಾಜ ಕ್ಷೇತ್ರ ಇದೆ, ಕಲಾಕ್ಷೇತ್ರ ಇದೆ, ಸ್ಪರ್ಧಾತ್ಮಕ ಕ್ಷೇತ್ರ ಇದೆ. ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಅನುಕೂಲ ಆಗುತ್ತೋ, ಉಪಯೋಗ ಆಗುತ್ತೋ, ಯಾರ್ಯಾರು ಅದರಲ್ಲಿ ಚುರುಕಿದಿರೋ ಅದರಲ್ಲಿ ಬನ್ನಿ. IAS KS ಅನ್ನೋದೇ ಲೈಫ್ ಅಲ್ಲ, ಬಟ್ ಇಟ್ಸ್ ಎ ಸರ್ವಿಸ್, ಸೋಷಲ್ ಸರ್ವಿಸ್, ಇಲ್ಲ ಅಂತ ನಾನು ಹೇಳೋದಿಲ್ಲ. ಲೈಕ್ ಒಂದು ಸಮಾಜಕ್ಕೆ ಸೇವೆ ಮಾಡಿ ನಮಗೆ ಪ್ರಶಸ್ತಿಗಳು ಪುರಸ್ಕಾರಗಳು ಸಿಗದೇ ಇರ್ಬೋದು, ಆದರೆ ನಾವು ಸಮಾಜಕ್ಕೆ ಏನು ಕೊಟ್ವಿ ಅನ್ನೋದು ಭಾಳ ಮುಖ್ಯ. ಯಾಕಂದರೆ ಈ ಸಮಾಜ ಸೇವೆ, ವಿದ್ಯೆ ಇವೆರಡು ಹೇಗೆ ಅಂದರೆ ಬಸವಣ್ಣನವರ ಭಕ್ತಿ, ಅಂಬೇಡ್ಕರ್ ಶಕ್ತಿ. ಇದು ನನಗೆ ಗೊತ್ತಿರೋಂಗೆ ಸಮಾಜ ಸೇವೆ, ವಿದ್ಯೆ ಅನ್ನೋದು ಒಂದು ಅಜ್ಞಾನದಿಂದ ಜ್ಞಾನದ ಕಡೆ ತಗೊಂಬಂದ ಬಸವಣ್ಣವರೇ ಇರಲಿ, ಗುಲಾಮಗಿರಿತನದಿಂದ ಒಂದು ಪಾಳೆಗಾರಿಕೆಗೆ ತಂದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರಿರಲಿ, ಅವೆರಡನ್ನ ನೀವು ಜೀವನದಲ್ಲಿ ಭಾಳ ಯಾವಾಗಲೂ ಅವರಿಬ್ಬರನ್ನ ನೆನೆಸ್ಕೊಂಡೇ ಓದಿ ಅಂತ ಹೇಳ್ತಾ, ನಿಮ್ಮ ತಂದೆ ತಾಯಿಗಳ ಫೇಲ್ಯೂರ್ಸ್ನ ಅವೆರಡನ್ನ ನೆನೆಸ್ಕೊಂಡು ಓದಿ ಅಂತ ಹೇಳ್ತಾ, ಮುಂದೊಂದು ದಿನ ನೀವು ಸ್ಟೇಜ್ ಮೇಲೆ ಭಾಷಣ ಮಾಡಿ ಬರೀ ಸ್ಟೂಡೆಂಟ್ಸ್ ಆಗಲ್ಲ, ಮುಂದೊಂದು ದಿನ ಒಳ್ಳೆ ಪೊಸಿಷನ್ಗೆ ಹೋಗಿ ಬನ್ನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರತಕ್ಕಂತಹ ಗಣ್ಯ ಅತಿಥಿಗಳಿಗೆ ನಮಸ್ಕಾರ. ನನ್ನ ಹೆಸರು ಸುಧಾ ಪೂಜಾರಿ. ಇಲ್ಲಿ ಹೆಣ್ಮಕ್ಳು ಯಾರೂ ಮಾತಾಡಲ್ಲ ಅಂದರು, ಅದಕ್ಕೆ ನಾನೊಬ್ಬಳು ಬಂದೀನಿ ಅಷ್ಟೇ. ಅಂದರೆ ನಾನು D.Ed B.Ed ಮಾಡಿಕೊಂಡು ಸ್ಕೂಲ್ಗೆ ಹೋಗ್ತಾಯಿದ್ದೆ ಪಾಠ ಮಾಡಲಿಕ್ಕೆ ಅಂತ. ಇದು ಕೋಚಿಂಗ್ ಕ್ಲಾಸ್ ಇದೆ ಅಂದ ತಕ್ಷಣ ಅರ್ಧಕ್ಕೆ ಸ್ಕೂಲ್ ಬಿಟ್ಟು ಬಂದೆ. ಕಾರಣ ಫ್ರೀಯಾಗಿ ನನಗೆ ಕ್ಲಾಸ್ ಸಿಗುತ್ತೆ ಅಂತ. IAS KS ಆಗೋದು ಅದು ಹೆಂಗೆ ಬರಿಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಆ ಕ್ವಶನ್ ಪೇಪರ್ ಪ್ಯಾಟ್ರನ್ನು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ನಾನು ಟೀಚರ್ ಆಗಬೇಕು, ಮಕ್ಕಳಿಗೆ ಒಬ್ಬಳು ಟೀಚರ್ ಆಗಬೇಕು ಅನ್ನೋದೊಂದು ಆಸೆ. ಇಲ್ಲಿ ಬಂದು ನನಗೆ ತುಂಬ ಸಹಾಯ ಆಗಿದೆ. ಅಂದರೆ ನನ್ನ ಮೈಂಡಲ್ಲಿದ್ದದ್ದು ಟೀಚರ್ ಕ್ವಶನ್ ಪೇಪರ್ ಹೇಗೆ, ಪ್ಯಾಟ್ರನ್ ಹೇಗಿರುತ್ತೆ ಅನ್ನೋದು ಅದೊಂದೇ ಗೊತ್ತಿದ್ದದ್ದು. ಇಲ್ಲಿ ಬಂದಮೇಲೆ ಗೊತ್ತಾಯಿತು IAS KS ಬೇರೆ ಬೇರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಷ್ಟು ಕಷ್ಟ ಇದೆ, ಎಷ್ಟು ಓದ್ತಾ ಇದ್ದಾರೆ. ಅದರಲ್ಲೂ ಇಲ್ಲೆಲ್ಲ ನೋಡಿಬಿಟ್ರೆ ಗಾಬರಿ ಆಗ್ಬಿಡುತ್ತೆ ನನಗೆ, ಇಂಥವ್ರ ಮಧ್ಯೆ ನಾನು ಯಾವಾಗ ಓದ್ತೀನಿ ಅಂತ. ಅಂದರೆ ನಾನು 92 ಬಾರ್ನ್ ಆಗಿದ್ದು. ಇದು ಈಗಿನ ಕಾಂಪಿಟೇಷನ್ ಲೆವೆಲಲ್ಲಿ ನಾನು ಯಾವಾಗ ಓದೋದು, ಅದರಲ್ಲೂ ನಮ್ಮ ಮನೇಲಿ ಸಂಸಾರ ಕಟ್ಕೊಂಡು ಓದೋದು ಹೆಂಗಪ್ಪ ಅಂತ. ಆದರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ನ ಛಲನ ನಾನು ಬಿಡಲ್ಲ, ನನ್ನ ಗುರಿಯನ್ನು ನಾನು ತಲುಪ್ತೀನಿ. ಹಿರಿಯರ ಆಶೀರ್ವಾದ ನನ್ನ ಮೇಲಿದ್ದರೆ ನಾನು ಒಂದಲ್ಲ ಒಂದಿನ ನನ್ನ ಗುರಿ ತಲುಪ್ತೀನಿ. ತುಂಬ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಿರಣ್ ಕಮ್ಮತೆ ಅವರು ಈಗಾಗಲೇ ಒಂದು ವಾರದಿಂದ ಬಂದಿದ್ದರು ಸರ್. ಒಂದು ವಾರದಿಂದ ನಮ್ಮ ಮಾನ್ಯ ಕುಲಪತಿಗಳ ಅವರ ಸಮ್ಮುಖದಲ್ಲಿ ಕಿರಣ್ ಕಮ್ಮತೆ, ಕರ್ನಾಟಕ ಟಾಪರ್ IAS ಆಫೀಸರ್ ಅವರು, ಹಾಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿದ್ದು ನಿಮಗೆಲ್ಲ ಗೊತ್ತು. ಮಾತಾಡಿದ್ದು 160 ನಿಮಿಷ ಮಾತಾಡಿದರು ಸರ್. ಇಲ್ಲಿ 160 ನಿಮಿಷ ಯೂಟ್ಯೂಬ್ಗೂ ಹಾಕಿದೆ. ನಮ್ಮ ಸ್ಟುಡಿಯೋ ವಿಭಾಗದವರು ಅದಕ್ಕೆಲ್ಲ ಕ್ರಮ ತಗೊಂಡು ಇದು ಮಾಡಿದ್ದಾನೆ, ಅವ್ರಿಗೆ ಇದು ಮಾಡಿ 160 ನಿಮಿಷ ನಿಮಗೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಸಂದೇಹಗಳಿಗೂ ಅದು ನಿಮಗೆ ಪರಿಹಾರವನ್ನು ಸೂಚಿಸಿ ಕಿರಣ್ ಕಮ್ಮತೆ ಅವರು ಈಗ ನೆನ್ಕೋಬೇಕು. ಈ ಇದರಲ್ಲಿ ಅವರು IAS ಆಫೀಸರ್ಸು, ಇಬ್ಬರು ಹಿರಿಯ KS ಆಫೀಸರ್ಸು ನಿಮಗೆ ಮಾರ್ಗದರ್ಶನ ನೀಡವ್ರೆ. ಅದು ನಮ್ಮ ಕುಲಪತಿಗಳ ಒಂದು ಮಾರ್ಗದರ್ಶನದಲ್ಲಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವತಿಯಿಂದ IAS ಮತ್ತು KS ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ರೀಮತಿ BN ವೀಣಾ, KS ಆಫೀಸರ್, ಹೆಚ್ಚುವರಿ ಆಯುಕ್ತರು, ಮೈಸೂರು ಮಹಾನಗರ ಪಾಲಿಕೆ ಮೈಸೂರು,
ಅದೇ ಥರ ಇನ್ನೊಬ್ಬರು ಶುಭ ಹಾರೈಸಲು ಬಂದಂಥ ಶ್ರೀ ಎಂ ಬಾಲಸುಬ್ರಹ್ಮಣ್ಯಂ, KS ಆಫೀಸರ್, ಜಂಟಿ ಆಯುಕ್ತರು, ವಾಣಿಜ್ಯ ತರಬೇತಿ ಇಲಾಖೆ ಮೈಸೂರು ವಿಭಾಗ, ಹಾಗೂ ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆದಂತಹ ಪ್ರೊಫೆಸರ್ ನವೀನ್ ಕುಮಾರ್ ಅವರೇ ಮತ್ತು ಡೀನ್ ಆದಂತಹ ರಮಾನಾಥಂ ನಾಯ್ಡು ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ಅವರಿಗೆ ಗೈಡ್ ಆದಂತಹ ಶ್ರೀ ಜೈನಹಳ್ಳಿ ಸತ್ಯನಾರಾಯಣ ಗೌಡರವರೇ ಮತ್ತು ನನ್ನ ಎಲ್ಲ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯರೇ, ಈಗಾಗಲೇ ತಮಗೆಲ್ಲ ವೀಣಾ ಮೇಡಮ್ ಅವರು ಮತ್ತು ಬಾಲಸುಬ್ರಹ್ಮಣ್ಯಂ ಸರ್ ಅವರ ಅನುಭವಗಳನ್ನು ಹೇಳಿದ್ರು. ಅದರಲ್ಲಿ ಈಗ ನಮ್ಮ ಏನು ವಿದ್ಯಾರ್ಥಿ ಹೇಳ್ದಲ್ಲ, ಆ ಧೈರ್ಯಂ ಸರ್ವತ್ರ ಸಾಧನಂ ಅಂತಿರಬೇಕು. ಯಾರೇ ಇರಲಿ ಅವರು, ಧೈರ್ಯಂ ಸರ್ವತ್ರ ಸಾಧನಂ. ನಾವೆಲ್ಲ ಹಳ್ಳಿದಿಂದ ಬಂದವರು. ಪೂಜಾರಿ ಮೇಡಮ್ ಅವರು ಹೇಳಿದ್ರಲ್ಲ, ಈಗ ಹಳ್ಳಿದಿಂದ ಬಂದವರೇ ಆ್ಯಕ್ಚುಲಿ ನಾವು ಎಲ್ಲ ಇಲ್ಲಿ ವೈಸ್ ಚಾನ್ಸ್ಲರ್ 2 ಸಲ ವೈಸ್ ಚಾನ್ಸ್ಲರ್ ಆಗಿ ಬಂದೀನಿ ನಾನು. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನಿಮ್ಮಲ್ಲಿ ಧೈರ್ಯ ಇರಬೇಕು. ಧೈರ್ಯ ಒಂದು ಇರಲಿಲ್ಲ ಅಂದರೆ ಸೈಕಾಲಜಿಕಲಿ ಡಿಪ್ರೆಷನ್ ಆದರೆ ನಾವು ಹೋದಂಗೆ. ಅದರ ಸಲುವಾಗಿ ದಯವಿಟ್ಟು ನಮ್ಮ ಏನು ಸಾಮರ್ಥ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ ಧೈರ್ಯವಿರಬೇಕಾಗ್ತದೆ. ಮೊದಲು ಧೈರ್ಯವನ್ನು ತಂದ್ಕೊಳ್ಬೇಕು ಎಲ್ಲರೂ. ಅದಕ್ಕೆ ನಮ್ಮ ಈಗ ಲಾಸ್ಟ್ ವಿದ್ಯಾರ್ಥಿ ಹೇಳಿದ್ರು, ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಇದು ಒಂದೇ ಅಲ್ಲ, ಸಮಾಜದಲ್ಲಿ ನಾವು ಸರ್ವೈವ್ ಆಗಬೇಕಾದ್ರೆ ನಮ್ಮ ಟ್ಯಾಲೆಂಟ್ಗಳನ್ನು, ನಮ್ಮ ಬುದ್ಧಿಶಕ್ತಿಯನ್ನು, ನಮ್ಮಲ್ಲಿದ್ದಂಥ ಹುದುಗಿದಂತಹ ಏನು ಯಾವುದು ಸಾಮರ್ಥ್ಯವನ್ನು, ಈಗ ಎಜುಕೇಷನ್ನಲ್ಲಿ ಇರಬಹುದು, ಅಥವಾ IAS KS ಆಗಬಹುದು, ಅಥವಾ ನ್ಯಾಯಾಧೀಶರಾಗಬಹುದು, ಅಥವಾ ಒಳ್ಳೆ ಆರ್ಟಿಸ್ಟ್ ಆಗಬಹುದು, ಒಳ್ಳೆ ಪರ್ಫಾರ್ಮಿಂಗ್ ಆರ್ಟ್ಸ್ನವ್ರು ಆಗಬಹುದು. ಯಾವುದೇ ಸಮಾಜದಲ್ಲಿ ನ್ಯಾಯಯುತವಾಗಿ ಬದುಕಲು ಅವಕಾಶವನ್ನು ಮಾಡಿಕೊಳ್ಬೇಕು, ಅದು ನಿಮ್ಮ ಕೈಯಲ್ಲಿದೆ. ಅದರ ಸಲುವಾಗಿ ಈ ಓವರಾಲ್ ಡೆವಲಪ್ಮೆಂಟ್ 50 ದಿವಸಗಳ ಕಾರ್ಯದಲ್ಲಿ ಈಗ 53 ದಿವಸ ಅಂತ ಹೇಳ್ತಾ ಇದ್ದಾರೆ ಸತ್ಯನಾರಾಯಣ ಗೌಡರು ಅವರು. ಹೀ ಈಸ್ ಎ ವೆರಿ ಸಿನ್ಸಿಯರ್. ನಾನಂತೂ ನೋಡ್ತಾ ಇದ್ದೀನಿ, ಈಗ 3 ವರ್ಷ ಮೇಲ್ಪಟ್ಟಾಯಿತು, 3.5 ವರ್ಷ ಆಗ್ತು. ಅವರು ನಾವೇನೇ ಕೆಲಸ ಹೇಳಿದ್ರೆ ಸಿನ್ಸಿಯರ್. ನಾವು ಯಾವುದೇ ವಿದ್ಯಾರ್ಥಿಗಳಾಗಲಿ, ಸಿನ್ಸಿಯಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್, ಪಂಕ್ಚುಯಾಲಿಟಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಅಂದರೆ ನಾವು ಬೆಳಿಬೇಕಾದ್ರೆ ನಾವು ಪ್ರತಿದಿನ ನಾವು ಏನು ಮಾಡ್ತೇವೆ, ನಮ್ಮ ಏನು ಗುರಿಯನ್ನು ಮುಟ್ಟಬೇಕಾದ್ರೆ, ಏನು ವಿವೇಕಾನಂದ ಹೇಳ್ತಾರೆ, ಏಳಿ ಎದ್ದೇಳಿ, ಭಾಳ ಸಿಂಪಲ್ ಇದೆ, ಏಳಿ ಎದ್ದೇಳಿ ಎಲ್ಲಿವರೆಗೆ ಅಂದರೆ ಗುರಿನೇ ಇಲ್ಲ ಅಂದರೆ ಎಲ್ಲಿಗೆ ಹೋಗ್ತೀರಿ? ಫಸ್ಟ್ ಏನಿರಬೇಕು, ನಿಮ್ಮ ಗುರಿ ಇರಬೇಕು. ಗುರಿ ಅಂದರೆ ಏನು? IAS IPS ಆಗೋದು, KS ಆಗೋದು, ಅಥವಾ ನಾನು ರಾಜಕಾರಣಿ ಆಗಬೇಕು. ಈಗ ಹೇಳಿದ್ರಲ್ಲ, ರಾಜಕಾರಣಿ ಆಗಬೇಕು, ನ್ಯಾಯಾಧೀಶರಾಗಬೇಕು, ಪ್ರೊಫೆಸರ್ ಆಗಬೇಕು ಅಂದರೆ ಎಲ್ಲದರಲ್ಲಿ ಕ್ವಾಲಿಟಿಯನ್ನು ಬಳಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರ್ತದೆ. ನೀವು ಯಾವುದೇ ಸತತ ಬಾಲಸುಬ್ರಹ್ಮಣ್ಯಂ ಸರ್ ಹೇಳಿದ್ರು ಅಂದರೆ ನಾವು ಓದೋದು ಸ್ಟೈಲು, ಅವರು ಬರೀ ಎಕ್ಸಾಮಿನೇಷನ್ ಸಲುವಾಗಿ ಓದಿಲ್ಲ, ಅವರು ಸತತವಾಗಿ ತಮ್ಮ ಪ್ರಯತ್ನ ಸಣ್ಣಗೆ 7ನೇತೆ ಹೇಳ್ತಾ ಇದ್ದರು. 7ನೇದಿಂದ ನಾವು ಲೈಬ್ರರಿಗೆ ಹೋಗ್ತಿದ್ರು ಅಂತ. ಅದೇ ವೀಣಾ ಮೇಡಮ್ ಅವರು ಹೇಳಿದ್ರು, ಅಂದರೆ ನಮ್ಮಲ್ಲಿ ಏನು ಚಾತುರ್ಯತೆ ಏನಿರ್ತದೆ ಅದನ್ನು ನಾವು ಹೇಗೆ ಸದ್ಬಳಕೆ ಮಾಡ್ಕೊಳ್ತೇವೆ, ಅದನ್ನು ಹೇಗೆ ನಾವು ಸತತವಾಗಿ ಪ್ರಯತ್ನ ಮಾಡ್ತೇವೆ, ಅದರ ಮೇಲೆ ಅವಲಂಬ ಆಗ್ತದೆ. ಅಂದರೆ ನಮ್ಮ ಇವತ್ತಿನ ಈಗ ವೈಸ್ ಚಾನ್ಸ್ಲರ್ ಆಗಿದ್ದು ಹಿಂದಿನ 50 ವರ್ಷಗಳ ಶ್ರಮದಿಂದ ನಾವು ಇಲ್ಲಿ ಬಂದಿದ್ದೆವು, ಒಂದೇ ವರ್ಷ ಅಲ್ಲ. ಅಂದರೆ ವೀಣಾ ಮೇಡಮ್ ಹೇಳಿದ್ರಲ್ಲ, ಅಂದರೆ ಸತತ ಪ್ರಯತ್ನ ಬೇಕು. ಸತತ ಒಂದೇ ದಿವಸ ಏನಾಗ್ತದೆ, ನಮಗೆ ಇವತ್ತು ಸರಿ ಅನ್ನಿಸ್ತಾ ಅಂದ್ರೆ ನಾವು ಓದ್ತೇವೆ, ಮರುದಿವ್ಸ ಯಾವುದೋ ಒಂದು ಸಮಸ್ಯೆ ಬರ್ತದೆ, ಓದಂಗೆ ಇಲ್ಲ. ಅದು ನಮ್ಮ ಸೈನ್ಸ್ನಲ್ಲಿ ನಮ್ಮ ಸರ್ ಹೇಳ್ತಿದ್ರು, ಮ್ಯಾಥಮೆಟಿಕ್ಸ್ ಟೀಚರ್, ಒಂದು ದಿವಸ ಪಾಸಿಟಿವ್, ಇನ್ನೊಂದು ದಿವಸ ನೆಗೆಟಿವ್ ಅಂದರೆ 0 ಆಗ್ತದಪ್ಪ. ಅಂದರೆ ನಿಮ್ಮ ನಾಲೆಜ್ ಹ್ಯಾಂಗೆ ಗ್ರೋತ್ ಆಗ್ತದಂದರೆ 1 - 1 ಅಂದರೆ ದ್ಯಾಟ್ ಶುಡ್ ನಾಟ್ ಬಿ ದ್ಯಾರ್. ಸತತವಾಗಿ ಕಂಟಿನ್ಯೂಸ್ ಆಗಿ ಯಾವುದೇ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದರೂ ನೀವು ಯಾವುದೇ ಕಾರಣಕ್ಕೆ ಜಗ್ಗದೆ ಬಗ್ಗದೆ ಅಂತ ಅಂತಾರಲ್ಲ, ಆ ಥರ ಸತತವಾಗಿ ಪ್ರಯತ್ನ ಮಾಡಿದ್ರೆ ಒಂದು ಹಂತವನ್ನು ಮುಟ್ಟಬಹುದು ಅಂತ. ಅದರ ಜೊತೆಗೆ ನಾನು ಸ್ವಾಮಿ ವಿವೇಕಾನಂದ ರೆಫರೆನ್ಸ್ ಮಾಡಿ ತಮ್ಗೆ ಹೇಳಿದ್ದೆ, 3 ಫಸ್ಟ್ ಡೇನೇ ಹೇಳಿದ್ದೆ ತಮಗೆ. ಏನಿರಬೇಕಂದ್ರೆ 3 T's ತಮ್ಮ ಪಾಕೆಟ್ನಲ್ಲಿ ಇಟ್ಕೊಂಡು ನಡಿಬೇಕಂತ. 3 T's ಏನು? 1 T ಅಂದರೆ ಟ್ರೈ ಫಾರ್ ಬೆಟರ್ ಫ್ಯೂಚರ್. ಈಗ ನಾನು ಲೆಕ್ಚರ್ ಆದರೆ ಇನ್ನೊಂದು ನಾನು ಪ್ರೊಫೆಸರ್ ಆಗ್ಬೇಕಂತೀನಿ, ಈಗ ತಹಶೀಲ್ದಾರ್ ಆದರೆ AC ಆಗ್ಬೇಕಂತೀನಿ, AC ಆದರೆ DC ಆಗ್ಬೇಕಂತೀನಿ, ಅಂದರೆ ಪ್ರೈಮ್ ಮಿನಿಸ್ಟರ್ ಆದರೆ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತೀನಿ, ಅಥವಾ ಹಿಂಗೆ ಏನಾಗಬೇಕಂತ ಆಶಯ, ಅಂದರೆ ಏಮ್ ಫಸ್ಟ್ ಇರಬೇಕು. ಅದನ್ನು ಬೆಟರ್ ಫ್ಯೂಚರ್ ಸಲುವಾಗಿ ಈಗ ವಿದ್ಯಾರ್ಥಿ ಆದಮೇಲೆ ನಾನು ಅದನ್ನು ಬೆಸ್ಟ್ ವಿದ್ಯಾರ್ಥಿ ಆಗಬೇಕು, ನಾನು ಟ್ಯಾಲೆಂಟೆಡ್ ವಿದ್ಯಾರ್ಥಿ ಆಗಬೇಕು, ನಾನು ಟಾಪ್ ಆಗಬೇಕು ಅಂತ ಫ್ಯೂಚರನ್ನು ನೀವು ಯಾವಾಗಲೂ ಇಟ್ಕೊಂಡ್ರೆ
ಅದು ಬೆಟರ್ ಫ್ಯೂಚರ್ ಸಲುವಾಗಿ ಒಂದು ಟಿ ಹೋಗ್ತದೆ. ಟ್ರೈ ಫಾರ್ ಬೆಟರ್ ಫ್ಯೂಚರ್, ಟ್ರಸ್ಟ್ ಯುವರ್ ಸೆಲ್ಫ್. ಟ್ರಸ್ಟ್ ಯುವರ್ ಸೆಲ್ಫ್ ಅಂದರೆ ಏನು? ಟ್ರಸ್ಟ್ ಯುವರ್ ಸೆಲ್ಫ್ ಅಂದರೆ ನಮ್ಮಲ್ಲಿ ನಾವು ಏನು ಮಾಡಬೇಕು? ನಂಬಿಕೆನೇ ಜೀವನ. ನಂಬಿಕೆ ಇರಲಿಲ್ಲ ಅಂದರೆ ಜೀವನನೇ ಇಲ್ಲ. ಅದ್ರ ಸಲುವಾಗಿ ಟ್ರಸ್ಟ್ ಯುವರ್ ಸೆಲ್ಫ್. ಮತ್ತು ಟ್ರೂ ಫಾರ್ ಯುವರ್ ವರ್ಕ್ ಅಂತ. ಟ್ರೂ ಫಾರ್ ಯುವರ್ ವರ್ಕ್. ನಮ್ಮ ತಂದೆ ತಾಯಿ ಕಳಿಸಿದ್ದಾರೆ 50 ದಿವಸ ಸಲುವಾಗಿ ಟ್ರೈನಿಂಗ್ ಸಲುವಾಗಿ ಬಂದಿದ್ದೆವು. ನಾವು ಅಲ್ಲಿ ಪಿಕ್ಚರ್ ನೋಡಿದೆವು, ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದರು, ಮೇಡಮ್ ಹೇಳಿದ್ರು ಎಲ್ಲಿ ಹೋಗಿಲ್ಲ ಅಂತ. ಅಂದರೆ ನಾವು ಈಗ ನನ್ನ ಮ್ಯಾರೇಜ್ನಾಗೂ ಎಷ್ಟೋ ನಮ್ದೆಲ್ಲ ಭಾಳ ದೊಡ್ಡ ದೊಡ್ಡ ರಿಲೇಷನ್ ಇದ್ದರು. ಇವನಿಗೆ ಯಾರೋ ಗೂಗಿ ಹಂಗಿದ್ದಾನಲ್ಲ ಅಂತ ಅರ್ಥ ಆಯ್ತಾ? ಗೂಗಿ ಹಂಗಂದರೆ ಒಬ್ಬನೇ ನಿಂತಾನಲ್ಲ, ಯಾರೂ ಫ್ರೆಂಡ್ಸ್ ಬಂದಿಲ್ಲ ಅಂತ. ಅಂದರೆ ಅದು ಇಂಪಾರ್ಟೆಂಟ್ ಅಲ್ಲ ನನಗೆ. ನಮ್ಮ ಅಚೀವ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ತಾವು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ತಮ್ಮಲ್ಲಿ ಆ ಭಾವನೆಯನ್ನು ಬರಬೇಕು. ಯಾರು ನಮ್ಮ ತಾಯಿನೂ ಹೇಳ್ತಿದ್ರು, ಬಡ್ದು ಭಕ್ತಿ ಕಟ್ಟಬೇಕಾಗಿಲ್ಲ ಮಗನೇ, ನಿನ್ನಲ್ಲಿ ನೀನು ಒಳಗಡೆ ಬರಬೇಕು, ಯಾವುದೇ ಕೆಲಸ ಮಾಡಬೇಕಾದ ಅಂದರೆ ತಾಯಿಯೊಂದಿಗೆ ಪ್ರೀತಿ ಮಾಡ್ಬೇಕಂತ ಅವ್ರು ಹೇಳ್ತಿದ್ರು. ಹೇಗೆ ಅಂದರೆ ಯಾರಾದರೂ ಹೇಳಿದ ಮೇಲೆ ಪ್ರೀತಿ ಮಾಡೋದು ಬೇಡ, ಅಂದರೆ ನಿಮ್ಮ ಇನ್ಹರೆಂಟ್ ಇರಬೇಕು. ಹಾಗೆ ನಿಮ್ಮ ಜೀವನವನ್ನು ಸುಧಾರಿಸಬೇಕಾದ್ರೆ, ನಿಮ್ಮ ಜೀವನವನ್ನು ಒಳ್ಳೆಯ ಭಾವನೆ ಒಳ್ಳೆಯದು ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಒಳಗಿಂದ ಇನ್ಹರೆಂಟ್ ಆಗಿರಬೇಕು ಅಂತ. ಅದಕ್ಕೆ ಹೇಳ್ತಾರೆ ಅರಿವೇ ಗುರು ಅಂತ. ಅರಿವೇ ಗುರು ಅಂದರೆ ಏನು ಗೊತ್ತಾ? ಅರಿವೇ ಗುರು ನಮ್ಮಲ್ಲೇ ಇದೆ, ನನ್ನಲ್ಲೇ ಗುರು ಇದ್ದಾನೆ. ಅದು ಇದು ರಾಂಗ್ ಇದೆ ಅಂತ ನನಗೆ ಹೇಳ್ತದೆ ಅದು ಗುರು ಇದ್ದದು. ನಾನು ಆ ರಾಂಗ್ ದಾರಿಯನ್ನು ಬಿಡಬೇಕು, ರೈಟ್ ದಾರಿಯನ್ನು ಹಿಡ್ಕೊಳ್ಬೇಕು. ಅದಕ್ಕೆ ಅರಿವೇ ಗುರು ಅಂತ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ತಾವೆಲ್ಲ ಅಭ್ಯಾಸ ಮಾಡ್ತಾ ಇದ್ರಿ. ಮತ್ತು ಕರ್ನಾಟಕದ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಅವರು ಎಂಬ್ಲಮ್ನಲ್ಲಿ ಬರೆದಿದ್ದಾರೆ ಅರಿವೇ ಗುರು ಅಂತ. ಅಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಎಂಬ್ಲಮ್ನಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಅಂದರೆ ಇವೆಲ್ಲ ಮಕ್ಕಳಿಗೆ ಯಾಕೆ ತಿಳಿಸ್ಕೊಳ್ಬೇಕಂದ್ರೆ, ನಮ್ಮಲ್ಲಿ ಏನು ಅರಿವೇ ಇದೆ ಅದನ್ನು ಗುರು ಮಾಡ್ಕಿಟ್ಕೊಂಡು ನಾವು ತಪ್ಪಿದಾರಿಗೆ ಹೋಗಬಾರ್ದು. ಮತ್ತು ಕಾಯಕ ಅಂದ್ರೇನು? ಕಾಯಕವೇ ಕೈಲಾಸ ಅಂದರೆ ನಮ್ಮ ಕಾಯಕ. ಈಗ ಸ್ಟೂಡೆಂಟ್ ಕಾಯಕ ಏನು? ಸತತವಾಗಿ ಸ್ಟೂಡೆಂಟ್ ವಿದ್ಯಾ ಅರ್ಜನೆಯನ್ನು ಮಾಡೋದೇ ಅವರ ಕಾಯಕ, ಅದೇ ಕೈಲಾಸ ಅಂತ. ಟೀಚರ್ಸ್ ಕಾಯಕ ಏನು? ಸತತವಾಗಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡಿ ಅವರಿಗೆ ತಿಳಿ ಹೇಳೋದೇ ಟೀಚರ್ಸ್ ಕಾಯಕ. ಇದೆಲ್ಲ ನಮ್ಮ ಇಥಿಕ್ಸ್. ಈಗ ಇತ್ತಿತ್ತಲಾಗಿ ನಾವು ರಿಸರ್ಚ್ ಇಥಿಕ್ಸ್ ಅಂತ ಕಳಿಸಿದ್ದಾರೆ, ತಮಗೆಲ್ಲ ಗೊತ್ತಿರಬೇಕು. ಅದು ಒಂದು ಪೇಪರ್ ಇದೆ ನಿಮಗೂ, ಇಥಿಕ್ಸ್. ವಾಟ್ ಈಸ್ ಅ ಇಥಿಕ್ಸ್ ಅಂತ. ಇಥಿಕ್ಸ್ ಅಂದರೆ ನಮ್ಮ ಪ್ರಿನ್ಸಿಪಲ್ಸ್ ಏನಿವೆ ಅದನ್ನು ಅಟ್ಲೀಸ್ಟ್ ಮಿನಿಮಮ್ ಆಗಿ ತಿಳ್ಕೊಂಡು ನಡಿಬೇಕು ಅಂತ ಅನಿಸ್ತದೆ. ಹೀಗಾಗಿ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ 50 ದಿವಸಗಳ, ಈಗ ಆಲ್ರೆಡಿ ಬೆಲ್ಗಾಮ್ದಿಂದ ಬಂದ ಕುಲಕರ್ಣಿಯವರು ಮಾತಾಡಿದ್ರು. ಅಂದರೆ ನಾ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಗಿ KS IS ಆಫೀಸರ್ ಆಗಬೇಕು ಅಂದರೆ ಆಸೆ ಇರಬೇಕು, ದುರಾಶೆ ಅತಿ ಆಸೆ ಇರಬಾರ್ದು. ಯಾವುದಕ್ಕೂ ಆಸೆ ಒಳ್ಳೆಯದು. ಅಂದರೆ ನಾವು ಇವೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಮಕ್ಕಳಲ್ಲಿ ಓವರಾಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಪ್ರತಿಯೊಂದು ವರ್ಡನ್ನು ನಮಗೆ ಚುಚ್ಚುತ್ತಾ ಇರಬೇಕಂದ್ರೆ ನಮಗೆ ನಾನು ಈ ಪ್ರಯತ್ನ ಮಾಡಬೇಕು ಅಂದರೆ ಒಳ್ಳೆಯ ಭಾವನೆಯಿಂದ ಒಳ್ಳೆಯ ಮನಸ್ಸಿನಿಂದ ಮಾಡಿದ್ರೆ ದೇವರನ್ನು ಸಿಗ್ತಾನೆ ಅಂತ. ಪ್ರಯತ್ನ ಸೇ ಪರಮಾತ್ಮ ಮಿಲೇಗ ಅಂತಾರೆ. ನಿಮಗೆಲ್ಲ ಹಳ್ಳಿ ಭಾಷೆ ಗೊತ್ತಿದೇನೂ ಇಲ್ಲ, ನಾರ್ತ್ ಕರ್ನಾಟಕದವ್ರು ಇದೇ ಹೇಳ್ತಿರ್ತಾರೆ, ಪ್ರಯತ್ನ ಸೇ ಪರಮಾತ್ಮ ಮಿಲೇಗ ಅಂತ. ಅಂದ್ರೆ ಏನು? ಪ್ರಯತ್ನ ಪಟ್ಟರೆ ಪರಮಾತ್ಮನೇ ಸಿಗ್ತಾನೆ, ದೇವರೇ ಸಿಗ್ತಾನೆ. ಇದು ಏನು AIS KS ಏನಿಲ್ಲ. ಅಂದರೆ ನೀವು ಪ್ರಯತ್ನ ಪಡ್ರಿ ಆ ರೀತಿಯಲ್ಲಿ ಅಂತ. ಸ್ವಾಮಿ ವಿವೇಕಾನಂದ ಅದೇ ಹೇಳ್ತಾರೆ, ನಿಮ್ಮಲ್ಲಿ ಏಮ್ಸ್ ಇಟ್ಕೊಂಡ್ರಂದ್ರೆ ನಿಮ್ಮ ಕಣಕಣದಲ್ಲಿ, ರಕ್ತದ ಕಣಕಣದಲ್ಲಿ ಏನಿರಬೇಕಂದ್ರೆ ಛಲ ಇರಬೇಕು ಅಂತ. ಬಸವಣ್ಣವನ್ನ ಉಚ್ಚಾರ ಹೇಳಿದ್ದಾರೆ, ಏನು ಛಲವಿರಬೇಕು ಶರಣಂಗೆ ಪರಸತಿಯವಲ್ಲೇನೆಂದು ಅಂತ, ಛಲವಿರಬೇಕು ಪರ ದೈವವಲ್ಲೇನೆಂದು ಅಂತ, ಛಲವಿರಬೇಕು ಪರಧನ. ಇವತ್ತು ಯಾರು ಹೇಳಂಗಿಲ್ಲ ಅದು, ಬಟ್ ಆದರೂ ನಮ್ಮ ಇಥಿಕ್ಸ್ ಹೇಳ್ಕೊಳ್ಬೇಕು, ಪ್ರಯತ್ನ ಮಾಡಬೇಕು, ಆ ನಿಟ್ಟಿನಲ್ಲಿ ಬೆಳಿಬೇಕು. ಸಮಾಜವನ್ನು ನಾವು ಈಗ ಆಲ್ರೆಡಿ ಹೇಳಿದ್ರು ಬಾಲಸುಬ್ರಹ್ಮಣ್ಯಂ ಸರ್, ಅವ್ರೇನಂತಾರೆ, ನಾವು ಆಫೀಸರ್ ಆದಮೇಲೆ ಹೇಗೆ ಗವರ್ನೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಗವರ್ನೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಸರ್ಕಾರದ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡೋರು ಆಫೀಸರ್ಸು, ಎಕ್ಸಿಕ್ಯೂಟಿವ್ ಆಫೀಸರ್ಸ್. ನೀವೆಲ್ಲ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಆಗಬೇಕಾಗ್ತದೆ. ನಿಮ್ಮ ಗವರ್ಮೆಂಟ್ ಈ ಕೊಟ್ಟಿದ್ದಾರ ಯಾವ ಆದೇಶಗಳನ್ನು ಅದು ಎಕ್ಸಿಕ್ಯೂಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಅದರ ಸಲುವಾಗಿ ಅದನ್ನು ತಮ್ಮ ಎಲ್ಲಿ ಕಾರ್ಯರೂಪಕ್ಕೆ ತರಬೇಕಾದ್ರೆ ತಮ್ಮಲ್ಲಿ ಧೈರ್ಯ ಇರಬೇಕು, ಧೈರ್ಯದಿಂದ ನಡಿಬೇಕು. ಮತ್ತು ಆದಷ್ಟು ಪ್ರಯತ್ನ ಮಾಡಿ ನಮ್ಮನ್ನು ನಾವು ತಿಳ್ಕೊಂಡು ಕ್ವಾಲಿಟಿ ಎಜುಕೇಷನನ್ನು ಪಡ್ಕೊಳ್ಬೇಕು ಅಂತ ನನಗನ್ನಿಸ್ತದೆ. ಹೀಗಾಗಿ ತಾವೆಲ್ಲ
50 ದಿವಸಗಳ ಪ್ರೋಗ್ರಾಮ್ನಲ್ಲಿ ಅಟ್ಲೀಸ್ಟ್ ಓವರಾಲ್ ಡೆವಲಪ್ಮೆಂಟ್ ಆದರೂ ಆಗಿರಬಹುದು ಅಂತ ಅನಿಸ್ತಾ ಇದೆ. ನಮ್ಮ ವಿಶ್ವವಿದ್ಯಾಲಯದಿಂದ ಅನೇಕ ಪ್ರೋಗ್ರಾಮ್ಗಳನ್ನು ಜೈನಹಳ್ಳಿ ಸತ್ಯನಾರಾಯಣಗೌಡರು ಮಾಡ್ತಾ ಇದ್ದಾರೆ. ಹಾಗೆ ಈ ಎಲ್ಲರಿಗೂ ಅವರ ಆಶೀರ್ವಾದ ಇರಲಿ, ಮತ್ತು ಎಲ್ಲರೂ ಪ್ರತಿಯೊಬ್ಬ ವಿದ್ಯಾರ್ಥಿ ಏನಾದರೂ ಆಫೀಸರ್ ಆಗಲಿ ಅಂತ ಹೇಳ್ತಾರೆ, ಆಶೀರ್ವಾದ ಮಾಡಿ ಕಳಿಸ್ತಾರೆ. 100% ಆಗ್ತದೆ. ಅಂದರೆ ಅದು ಸಸ್ಟೇನ್ ಆಗಿ ಮಾಡಬೇಕು. ಸಸ್ಟೇನ್ ಅಂದ್ರೆ ಗೊತ್ತಾ? ಸಸ್ಟೈನೇಬಲ್. ಸಸ್ಟೇನ್ ಅಂದರೆ ಪ್ರತಿದಿನ. ಈಗ ನಾವು ಊಟ ಮಾಡ್ತೇವೆ, ನಿತ್ಯ ಅದೇ ಮಾಡ್ತಿರ್ತೇವಲ್ಲ, ಬೆಳಗ್ಗೆ ಎದ್ದ ತಕ್ಷಣ ರುಟೀನ್ ವರ್ಕ್. ಹಾಗೆ ವಿದ್ಯಾಭ್ಯಾಸ ಅಂದ್ರೆ ರುಟೀನ್ ವರ್ಕ್ ಮಾಡಿದ್ರೆ ಸತತವಾಗಿ ಪ್ರಯತ್ನ ಮಾಡಿದ್ರೆ ಸಕ್ಸಸ್ ಆಗ್ತೀರಿ. ಅದಕ್ಕೆ ದೇವರು ಯಾವಾಗಲೂ ಆಶೀರ್ವಾದ ಕೊಡ್ತಾನೆ. ನಮ್ಮ ಅಜ್ಜಿ 105 ವರ್ಷದ್ದು, ನೀನು ಪ್ರಯತ್ನನೇ ಮಾಡಲಾರ್ದೆ ಫಲ ಹೆಂಗೆ ಸಿಗ್ತದೆ ಬೇಟ, ನೀವು ಪ್ರಯತ್ನ ಮಾಡಬೇಕು, ದೇವರಿಗೆ ಕುತ್ತಿಗೆ ಹಿಡಿದು ಕೇಳ್ಬೋದು ಅಂತ ಹೇಳ. ಅಂದರೆ ಆ ಥರ ನಿಮ್ಮಲ್ಲಿ ಕೆಪಾಸಿಟಿ ಬರ್ತದೆ. ಯಾವಾಗ ಬರ್ತದೆ? ಪ್ರಯತ್ನ. ಅದ್ರ ಸಲುವಾಗಿ ಸರ್ ಇಬ್ಬರು ಅವ್ರು ಹೇಳಿದ್ರು, ಮೇಡಮು ಮತ್ತು ಸರ್, ನಿಮ್ಮ ಪ್ರಯತ್ನ ಭಾಳ ಇಂಪಾರ್ಟೆಂಟ್ ಇರ್ತದೆ, ಪ್ರಯತ್ನ ಬೇಕು, ಪ್ರಯತ್ನ ಸೇ ಪರಮಾತ್ಮ ಮಿಲ್ತಾ ಹೈ ಅಂತ ಹೇಳ್ತಾರೆ. ಅದ್ರ ಸಲುವಾಗಿ ತಾವೆಲ್ಲರಿಗೆ ದೇವರು ಸಿಗ್ತಾನೆ. ಅದ್ರ ಜೊತೆ KS IAS ಆಫೀಸರ್ ಆಗ್ತೀರಿ ಅಂತ ಆಸೆಯಿಂದ ತಮಗೆಲ್ಲರಿಗೆ ಆಶೀರ್ವಾದ ಮಾಡುತ್ತಾ, ನಮ್ಮ ವಿಶ್ವವಿದ್ಯಾಲಯದಿಂದ ನಮ್ಮ ವಿಶ್ವವಿದ್ಯಾಲಯ ಬಂದು ಏನು 50 ದಿವಸಗಳ ಪ್ರೋಗ್ರಾಮ್ ನಾನು ಅಟೆಂಡ್ ಆಗಿ ನಮ್ಮ ವಿಶ್ವವಿದ್ಯಾಲಯದಿಂದ ಏನಾದರೂ ಕಲ್ಕೊಂಡು ಹೋಗ್ತಾ ಇದ್ರಿ ಅಂತ ನನ್ನ ಆಸೆ ಇದೆ. ಬಟ್ ನೀವು ಏನು ಎಂಟ್ರಿ ಇಂಟು ದಿ ಈಗ ಇದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದಾಗ ಏನು ನಿಮ್ಮಲ್ಲಿ ಏನು ನಾಲೆಜ್ ಇತ್ತು, ಇವಾಗ ಹೊರಗೆ ಹೋಗ್ತಾ ಇದ್ರಿ, ಯು ಹ್ಯಾವ್ ಟು ಅಸೆಸ್ ಯುವರ್ ಸೆಲ್ಫ್. ಅದು ನಾನು ಹೊರಗೆ ಹೋದಾಗ ಈಗ 51 ದಿವಸ ಆದಮೇಲೆ ಏನು ಕಲ್ಕೊಂಡು ನಡೀತಾ ಇದೆ, ಅದು ಭಾಳ ಇಂಪಾರ್ಟೆಂಟ್. ಅದ್ರ ಸಲುವಾಗಿ ತಾವೆಲ್ಲರೂ ತಂದೆ ತಾಯಿ ಮತ್ತು ಗುರುಗಳ ಆಶೀರ್ವಾದ ಮತ್ತು ನಿಮ್ಮ ಏನು ಹಿರಿಯರ ಆಶೀರ್ವಾದನ ಪಡ್ಕೊಂಡು, ದೇವರ ಆಶೀರ್ವಾದ ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ರಿ ಅಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಸತತ ಪ್ರಯತ್ನ ಮತ್ತು ಪರಿಶ್ರಮದ ಮೂಲಕ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಬಹುದು. ಆ ನಿಟ್ಟಿನಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಅಂತ ತಮಗೆ ಹುರಿದುಂಬಿಸಿ ಹೇಳಿದಂಥ ನಮ್ಮ ವಿಶ್ವವಿದ್ಯಾನಿಲಯ ಕುಲಪತಿಗಳಂಥ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಹಾಗೂ ಗಣ್ಯರನ್ನು ವಂದಿಸುತ್ತಾ ಮಾತನಾಡಬೇಕು ಎಂದು ಪ್ರೊಫೆಸರ್ ರಮಾನಾಥಮ್ ನಾಯ್ಡು ಸರ್ ಅವರು, ಡೀನ್ ಶೈಕ್ಷಣಿಕ, ಅವರನ್ನು ಕೇಳ್ಕೊತಾ ಇದ್ದೀನಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ವತಿಯಿಂದ KS IAS ತರಬೇತಿ ಶಿಬಿರವನ್ನು ಆಯೋಜಿಸಿದಾಗ ತಾವೆಲ್ಲ ರಾಜ್ಯದ ನಾನಾ ವಿಭಾಗಗಳಿಂದ ಬಂದು 53 ದಿನ ತರಬೇತಿಯನ್ನು ಪಡೆದಿದ್ದೀರಿ. ಈಗ ತರಬೇತಿ ಪಡೆಯೋಕ್ಕೂ ಮೊದಲು ತಮಗೆ ಗಣ್ಯ ವ್ಯಕ್ತಿಗಳಿಂದ ಮೋಟಿವೇಶನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ತರಬೇತಿ ಮುಗಿದ ನಂತರವೂ KS ಅಧಿಕಾರಿಗಳಾದ 2 ಕಡೆಯಿಂದ ತಮಗೆ ಮೋಟಿವೇಶನ್ನು ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ತರಬೇತಿ ಪಡೆದು ಮತ್ತು ಸಕ್ಸಸ್ ಕಡೆ ನಡೀಬೇಕು ಅಂತ. ಹಾಗೆ ಈ ಸಭೆಗೆ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರು ತಮಗೆ ತಿಳಿಸ್ಕೊಟ್ರು. ಏನು ಅಂದರೆ ಅರಿವೇ ಗುರು ಅಂತ ಸ್ಲೋಗನ್ ಇದೆ ಅಂತ. ನಮ್ಮದು ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಸ್ಲೋಗನ್, ಆ ಧ್ಯೇಯ. ಅದಕ್ಕೆ ಶಿಕ್ಷಣ ವಂಚಿತರಿಗೆ ನಾವು ಶಿಕ್ಷಣ ಕೊಡ್ತಾಯಿದ್ದೀವಿ. ಇಲ್ಲಿ ಸುಮಾರು 80 ಕೋರ್ಸುಗಳಿದೆ. ಈಗ ನೀವು ಹೊರಗೆ ಹೋಗ್ತಾ ಇದ್ದೀರಿ, ಈ 80 ಕೋರ್ಸುಗಳ ಬಗ್ಗೆ ನಿಮಗೆ ತಿಳಿದವ್ರಿಗೆ ಪರಿಚಯ ಮಾಡಿಕೊಡಿ. ಅದೇ ರೀತಿ ಈಗ ಈಗ ಏಪ್ರಿಲ್ 10ರವರೆಗೂ ಎಕ್ಸ್ಟೆಂಡ್ ಆಗಿದೆ. ಅದಕ್ಕೆ ಈಗ ಅವಕಾಶ ಇದೆ. ಈಗ ಡಬಲ್ ಡಿಗ್ರಿನೂ ಡ್ಯುಯಲ್ ಡಿಗ್ರಿ 2 ಡಿಗ್ರಿ ಮಾಡ್ಕೋಬೋದು. ನೀವು ಅಷ್ಟೇ. ಈಗ ನಾನು ಮೇಡಮ್ ಅವ್ರಿಗೂ ತಿಳಿಸ್ಬೇಕು ಅಂತಿದ್ದೆ. ಶ್ರೀಮತಿ ಅಂತಿದ್ದಾರೆ, ನಮ್ಮ ಸ್ಟೂಡೆಂಟು ಇಲ್ಲಿ ಓದ್ಕೊಂಡಿದ್ದಾರೆ, ಅದಕ್ಕೆ ಡಾಕ್ಟ್ರೇಟ್ ಪಡೀರಿ ಮೇಡಮ್ ಅಂತ ತಿಳಿಸ್ಬೇಕು ಅಂತಿದ್ದೆ. ಯಾಕೆಂತಂದರೆ ಆಗಲೇ ಹೇಳಿದ್ರು, ಈಗ ನಮ್ಮಲ್ಲಿ ಫಾರ್ಮರ್ ಎಜುಕೇಷನ್ ಮಿನಿಸ್ಟ್ರ್ ಆಗಿದ್ದರು, ಅವರು ಮೊನ್ನೆ ಡಿಗ್ರಿ ತಗೊಂಡ್ರು, PhD ಡಿಗ್ರಿ. ಹಾಗೆಯೇ
ಒಬ್ಬರು MLA ತಗೊಂಡ್ರು ರೂಪಾ ಮೇಡಮು, ಹಾಗೆ SP ತಗೊಂಡ್ರು. ಅದು ತಮಗೆಲ್ಲ ಒಂದು ಮೋಟಿವೇಶನ್ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಸಾಹೇಬರು ಹೇಳಿದ್ರು ಗುರಿ ಅಂದರೆ ವಿವೇಕಾನಂದ ಅವ್ರದ್ದು ತಿಳಿಸ್ಕೊಟ್ರು. ಈಗ NAC A+ NIRF ರ್ಯಾಂಕು 2nd ರ್ಯಾಂಕ್ ಬರಬೇಕು ಅಂದರೆ ಮಾನ್ಯ ಕುಲಪತಿಗಳ ಶ್ರಮ ಎಷ್ಟಿರಬೇಕು. ಹಾಗೆ ನಮ್ಮ ಕುಲಸಚಿವರು ಅವ್ರಿಗೆ ಕೈ ಜೋಡಿಸಿ, ಯಾಕೆಂತಂದರೆ ಇಬ್ಬರು ಎಲೆಕ್ಟ್ರಾನಿಕ್ಸ್ ಅವರೇ, ಅದರಿಂದ VC ರಿಜಿಸ್ಟ್ರಾರು ಜೋಡಿ, ಅವರ ಜೋಡಿಯಿಂದ ನಮಗೆ ಉತ್ತಮ ಆಡಳಿತ ಅನುಭವ ಹೊಂದಿದವರು. ಅದಕ್ಕೆ ನಮಗೆ NIRF 2nd ರ್ಯಾಂಕ್ ಬಂತು, NAC A+ ಗ್ರೇಡ್ ಬಂತು. ಹಾಗೆ ಕೆಲವು ಸಮಸ್ಯೆಗಳೆಲ್ಲ ಸಾಲ್ವ್ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಮೇಡಮು ಭಾರಿ ತುಂಬ ಚೆನ್ನಾಗಿ ಹೇಳಿದ್ರು. ಯಾಕೆಂದರೆ ಟೀಚರ್ ಹುದ್ದೆಯಿಂದ ಅವರು KAS ಹುದ್ದೆಯವರೆಗೂ ನಡೆದು ಬಂದ ದಾರಿಯನ್ನು ತಮಗೆ ತಿಳಿಸ್ಕೊಟ್ರು. ಯಾಕೆಂದರೆ ನಾವು ಸಾಸಿವೆ ಅಷ್ಟು ಇದ್ದೀವಿ, ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸು ಸಾಗರ ಅಂತ ತಿಳಿಸಿದ್ರು. ಯಾಕೆಂದರೆ ಅದು ಅವರ ಅನುಭವ. ಆ ಅನುಭವ ನಾವು ಪರಿಶ್ರಮದಿಂದ ಜ್ಞಾನ ಸಂಪಾದನೆ ಮಾಡಬೇಕು. ಈಗ ಯಾರೂ ಪರಿಶ್ರಮ ಪಡ್ತಾ ಇಲ್ಲ ಅಂತ ನನ್ನ ಯಾಕೆಂತ ಅಂದರೆ ಈಗ ಹಿಂದೆ ಪುಸ್ತಕಂ ಹಸ್ತಭೂಷಣಂ ಅಂತಿತ್ತು. ಈಗ ಸರ್ ಹೇಳಿದ್ರು ಶೀಲಂ ಪರಮಭೂಷಣಂ ಅಂತ. ನಾನು ಆ ಪದ ಈಗ ತಿಳ್ಕೊಂಡೆ ಸರ್. ನಾನು ಮಾಮೂಲಿ ಪುಸ್ತಕಂ ಹಸ್ತಭೂಷಣಂ. ಯಾಕೆಂತಂದರೆ ಅಂಬೇಡ್ಕರ್ ಅವರು ಹೇಳ್ತಾರೆ ಈಗ ಗ್ರಂಥಾಲಯದ ಕಡೆ ನಡಿ ಅಂತ. ಯಾಕೆಂದರೆ ಅಲ್ಲಿ ಪುಸ್ತಕಗಳು ತುಂಬ ಜಾಸ್ತಿ ಇರ್ತವೆ, ಅಲ್ಲಿ ಓದಬೇಕು, ಜ್ಞಾನ ಸಂಪಾದಿಸಬೇಕು ಅಂತ. ಈಗ ಎಲ್ಲ ವಿದ್ಯಾರ್ಥಿಗಳೆಲ್ಲ ನಾವೂ ಮೊಬೈಲ್ ಕೈಯಲ್ಲೇ ಇರುತ್ತೆ. ಯಾಕೆಂದರೆ ಮೊಬೈಲಲ್ಲಿ ಅದೇ ಭೂಷಣಂ ಆಗಿದೆ. ಈಗ ನಾವು ಯಾವುದಾದ್ರೂ ಓದಬೇಕು ಅನ್ನೋ ಮನಸ್ತತ್ವ ಇಲ್ಲ, ಸರ್ಚ್ ಮಾಡ್ತಾರೆ. ಈಗ AI ಬಂದಿದೆ, ಬೇಕಾದಷ್ಟು ಬಂದಿದೆ. ಆ ಸರ್ಚ್ ಮಾಡಿ ಅಂದರೆ ಯೋಚನಾ ಶಕ್ತಿ ಕಡಿಮೆ ಆಗಿದೆ ಅಂತ. ಆ ರೀತಿ ಆಗಬಾರ್ದು. ಎಲ್ಲ ಸಬ್ಜೆಕ್ಟ್ಸು ಓದಬೇಕು ಅಂತ ಮೇಡಮ್ ಅವರು ಚೆನ್ನಾಗಿ ತಿಳಿಸ್ಕೊಟ್ರು. ಕರೆಂಟ್ ಅಫೇರ್ಸು, ಈ ಫಂಕ್ಷನ್ಸನ್ನು ಮರೆತು ಆ ಟೀಚರು ಹೇಳ್ತಾ ಇದ್ದಿದ್ದು 3 ವರ್ಷ ಕಷ್ಟಪಟ್ಟರೆ 30 ವರ್ಷ ಹಾಯಿಯಾಗಿರ್ಬೋದು, ಎಂಜಾಯ್ ಮಾಡ್ಬೋದು ಅಂತ. ಆ ರೀತಿ ಎಲ್ಲ ತಮಗೆ ಒಂದು ಮೋಟಿವೇಶನ್ ಕೊಟ್ಟರು. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಮೇಡಮ್ನವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಹಾಗೆ ನಮ್ಮ ಬಾಲಸುಬ್ರಹ್ಮಣ್ಯ ಸರು ಈಗ ಪಬ್ಲಿಕ್ ಸರ್ವೆಂಟ್ಸ್ ಆಗಬೇಕಂದ್ರೆ ಅದು ಒಂದು ಲಾಂಗ್ ಜರ್ನಿ ಅಂತ. ಈಗ ಯಾಕೆಂದರೆ ನಾವು KAS IAS IPS ಆಗಬೇಕು ಅಂತ ನಾವು ಕನಸು ಕಂಡಿರ್ತೀವಿ. ಅಲ್ಲಿ ಭಾಷಾ ಪ್ರಯೋಗ ಮಾತನಾಡುವುದು ಕಲಿಬೇಕು ಅಂತ. ಯಾಕೆ ಈಗ ನಾವು ದೇಶ ಸುತ್ತು ಕೋಶ ಓದು ಅಂತಾರೆ. ದೇಶ ಸುತ್ತಬೇಕು ಅಂತಂದರೆ ನಾವು ಜನಗಳ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದು ತಿಳಿಬೇಕು ಅಂತ. ಗ್ರಂಥ ಓದಬೇಕು ಅಂತಂದರೆ ಅದರಲ್ಲಿ ನಾನಾರ್ಥಗಳಿರುತ್ತೆ. ಯಾವ ಪದವನ್ನು ಯಾವ ಟೈಮಲ್ಲಿ ಜೋಡಿಸ್ಬೇಕು ಅನ್ನೋದು ತಿಳ್ಕೋಬೇಕು. ಆ ರೀತಿ ನಡ್ಕೊಂಡ್ರೆ ನಾವು ತುಂಬ ಉತ್ತಮ ಭವಿಷ್ಯವನ್ನು ಪಡೆಯಬಹುದು ಅಂತ ತುಂಬ ಚೆನ್ನಾಗಿ ಸರು ಹೇಳ್ಕೊಟ್ರು. ಮೈಸೂರಿನವರೇ, ಯುವರಾಜಾಸ್ ಕಾಲೇಜು ಸ್ಟೂಡೆಂಟು. ಈಗ ನಮ್ಮಲ್ಲೂ ಸರ್ವನು ಈ ಸಂಶೋಧನೆ ನಡೆಸಿದರೆ ಅನುಕೂಲ ಆಗುತ್ತೆ. ಸರ್ ಸಬ್ಜೆಕ್ಟು ಗೊತ್ತಿಲ್ಲ, ಯಾಕೆಂತಂದರೆ ಬಯೋಟೆಕ್ ಇದೆ ಸರ್, ನಮ್ಮಲ್ಲಿ ಇದೆ. ಅದರಿಂದ ಓದ್ಕೊಂಡು, ಯಾಕೆಂದರೆ ನಮ್ದು ಏನೇನೋ ಕನಸು ಇರ್ತವೆ, ಆ ಕನಸು ಆಗಬೇಕು ಅಂತ ತಮಗೆಲ್ಲ ಮಾನ್ಯ ಕುಲಪತಿಗಳ ಕುಲಸಚಿವರ ಮಾತುಗಳಿಂದ ತಮಗೆ ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ ತಮಗೆ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ.